ಹಲೋ ಎವ್ರಿವನ್, ನಾನು ಸರಿತಾ ಆಂಬಿಷನ್ IAS ಯೂಟ್ಯೂಬ್ ಚಾನಲ್ ಇಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಇಂದಿನ ಟಾಪಿಕ್ಸ್ ಯಾವುದನ್ನ ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ಒನ್ ಅರ್ತ್ ಶಾರ್ಟ್ ಪ್ರೈಸ್, ಓಕೆ. ಆಮೇಲೆ PM ಕಿಸಾನ್ ಬಾಯ್, ಕ್ಯಾಶ್ ಫಾರ್ ಕ್ವೆರಿ ಅಂತಂದರೆ ಕಾಸಿಗಾಗಿ ಪ್ರಶ್ನೆ ಅಂತ ಒಂದು ಪ್ರಕರಣ ಭುಗಿಲೆದ್ದಿದೆ. ಅದೇನು ಅಂತ ನೋಡೋಣ. ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್, ಖನಿಜ ಭದ್ರತಾ ಪಾಲುದಾರಿಕೆ, ಇದರಲ್ಲಿ ಭಾರತ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಅದೇನು ಅಂತ ನೋಡೋಣ. QS ರ್ಯಾಂಕಿಂಗ್, ಶೈಕ್ಷಣಿಕ ಸಂಸ್ಥೆಗಳಿಗೆ ಕೊಡುವಂತಹ QS ರ್ಯಾಂಕಿಂಗ್, ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನೋಡೋಣ. ನೆಕ್ಸ್ಟು ನಿಸಾರ್ ಸ್ಯಾಟಲೈಟ್, ನಿಸಾರ್ ಉಪಗ್ರಹ, ಯಾವೆರಡು ದೇಶಗಳ ಸಹಯೋಗದೊಂದಿಗೆ ಈ ಉಪಗ್ರಹನ ಲಾಂಚ್ ಮಾಡ್ತಿದ್ವಿ. ಸೊ ಇದರ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ CTBT, ಕಾಂಪ್ರಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಅಣ್ವಸ್ತ್ರಗಳ ಸಮಗ್ರ ನಿಷೇಧ ಒಪ್ಪಂದ. ನೆಕ್ಸ್ಟ್ ಬಂದು ಇಂಟರ್ನ್ಯಾಷನಲ್ ಬಯೋಸ್ಪಿಯರ್ ರಿಸರ್ವ್ ಡೇ ಅಂತಂದ್ಬಿಟ್ಟು ಅಂತಾರಾಷ್ಟ್ರೀಯ ಸಂರಕ್ಷಣಾ ಮೀಸಲು ದಿನ. ನೆಕ್ಸ್ಟ್ ಬಂದು AI ಸಮಿಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್. ಇದು ವರ್ಲ್ಡ್ಸ್ ಫಸ್ಟ್ AI ಸಮಿಟ್ ಅಥವಾ ವಿಶ್ವದ ಮೊದಲ ಕೃತಕ ಬುದ್ಧಿಮತ್ತೆ ಸಮಾವೇಶ. ಇಷ್ಟು ಕೂಡ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಕೆಲವೊಂದು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಅಥವಾ ಬುಲೆಟ್ ಪಾಯಿಂಟ್ಸ್. ಆಂಜೆಲೋ ಮ್ಯಾಥ್ಯೂಸ್, ಶ್ರೀಲಂಕಾ ಕ್ರಿಕೆಟರ್, ಯಾಕೆ ನ್ಯೂಸಲ್ಲಿ ಇದ್ದಾರೆ ಅಂತ ನೋಡೋಣ. ಚಿಕ್ ಅಂದರೆ ಇಂಪಾರ್ಟೆಂಟ್ ಏನು ಅಂತ ನೋಡೋಣ. ನೆಕ್ಸ್ಟು ನಜ್ಮಾ ಪರ್ವೀನ್, ಕಾಂತಾಂಗ್, ಪ್ರಳಯ್ ಮಿಸೈಲ್, ಬಾಲಸುಬ್ರಹ್ಮಣ್ಯಂ, ಟ್ಯಾಕ್ಸ್ ಶೇರ್, ಸ್ಟೇಟ್ಸ್ರು ಟ್ಯಾಕ್ಸ್ ಶೇರ್ ಎಷ್ಟಿದೆ ಅಂತಂದ್ಬಿಟ್ಟು. ಸೊ ನೆಕ್ಸ್ಟು ಟೊಬ್ಯಾಕೊ ಪ್ರೊಡಕ್ಷನಲ್ಲಿ ಯಾವುದು ಲೀಡಿಂಗ್ ಸ್ಟೇಟ್ಸು, ಯಾವುದು ಆರ್ಟಿಕಲಲ್ಲಿತ್ತು. ಸೊ ನೆಕ್ಸ್ಟ್ ಚೆರ್ರಿ ಬ್ಲಾಸಮ್, ಇದೊಂದು ಉತ್ಸವ. ಅಶೋಕ್ ಅವರು ನ್ಯೂಸಲ್ಲಿದ್ದಾರೆ. ಬ್ರೇಕಿಂಗ್ ಬ್ಯಾರಿಯರ್ಸ್ ಎನ್ನುವಂತಹ ಒಂದು ಆತ್ಮಚರಿತ್ರೆನ ಯಾರು ಬರೆದಿದ್ದಾರೆ, ಇದೆಲ್ಲ ಕೂಡ ಬುಲೆಟ್ ಪಾಯಿಂಟ್ಸ್ ಇಶ್ಯೂಲಿ ನೋಡೋಣ. ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಂದರೆ, ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು ನಿಮಗೆ ಒಂದು ಪುಸ್ತಕದಲ್ಲಿ 250 ಪೇಜಸಲ್ಲಿ ಕವರ್ ಆಗ್ತಾ ಇದೆ. ತುಂಬ ನಿಮಗೆ ಕ್ರಿಸ್ಪ್ ಆಗಿರುತ್ತೆ, ಟು ದ ಪಾಯಿಂಟ್. ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಡೀಟೇಲ್ಸ್ ಸಿಗುತ್ತೆ. ಸೊ ಫಸ್ಟ್ ಅರ್ತ್ ಶಾರ್ಟ್ ಪ್ರೈಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಅರ್ತ್ ಶಾರ್ಟ್ ಪ್ರಶಸ್ತಿಯನ್ನು ಪರಿಸರದ ಆಸ್ಕರ್ ಅಂತಾನೆ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎನ್ವಿರಾನ್ಮೆಂಟಲ್ ಆಸ್ಕರ್, ಆಸ್ಕರ್ ಆಫ್ ಎನ್ವಿರಾನ್ಮೆಂಟ್. ಇಲ್ಲಿ ಕ್ವಶನ್ ಕೇಳ್ಬೋದು. ಸೊ ಅರ್ತ್ ಶಾರ್ಟ್ ಪ್ರೈಸ್ ಯಾವುದಕ್ಕೆ ಸಂಬಂಧಿಸಿದೆ, ಯಾವ ಕ್ಷೇತ್ರಕ್ಕೆ, ಯಾವ ವಲಯಕ್ಕೆ, ಯಾವ ಸೆಕ್ಟರ್ಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ಇಟ್ ಈಸ್ ರಿಲೇಟೆಡ್ ವಿತ್ ಎನ್ವಿರಾನ್ಮೆಂಟ್, ಓಕೆ. ಎನ್ವಿರಾನ್ಮೆಂಟಲ್ ಪ್ರೈಸ್ ಅಥವಾ ಆಸ್ಕರ್ ಆಫ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಈ ಅರ್ತ್ ಶಾರ್ಟ್ ಪ್ರೈಸನ್ನು ಪ್ರಿನ್ಸ್ ವಿಲಿಯಮ್ಸ್ ಅವರು ಇವರು ಪ್ರಾರಂಭಿಸ್ತಾರೆ, ಓಕೆ. ಸೊ ಈ ಸೆಟಪ್ ಪ್ರಿನ್ಸ್ ವಿಲಿಯಮ್ಸ್, ರಾಜ್ಕುಮಾರ ವಿಲಿಯಮ್ಸ್, UK ರಾಜ್ಕುಮಾರ ವಿಲಿಯಮ್ಸ್ ಮತ್ತು ಅಡನ್ಬರೋ, ಸೊ ಇವರೆಲ್ಲ ಸೇರಿಕೊಂಡು ಈ ಪ್ರಶಸ್ತಿನ ಯಾರಿಗೆ ಕೊಡ್ತಾರೆ ಅಂತಂದರೆ, ಯಾರು ಪರಿಸರದ ಉನ್ನತಿಗಾಗಿ, ಶ್ರೇಯಕ್ಕಾಗಿ, ಸೊ ಪರಿಸರ ಸ್ನೇಹಿ ಸಂಶೋಧನೆಗಳನ್ನು ಕೈಗೊಂಡಿರ್ತಾರೆ ಅಂಥವರನ್ನು ಗುರುತಿಸಿ ನೀಡುವಂತಹ ಒಂದು ಪ್ರಶಸ್ತಿ, ಓಕೆ. ಒನ್ ಹೂ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಫಾರ್ ಎನ್ವಿರಾನ್ಮೆಂಟ್ ಥ್ರೂ ದೇರ್ ರಿಸರ್ಚ್ ಆ್ಯಂಡ್ ಇನೋವೇಷನ್, ದೋಸ್ ವಿಲ್ ಬಿ ರಿವಾರ್ಡೆಡ್ ವಿತ್ ಸಚ್ ಅವಾರ್ಡ್, ಓಕೆ. ಸೊ ವಿಶ್ವದಾದ್ಯಂತ ಒಂದು 5 ಆರ್ಗನೈಸೇಷನ್ಸ್ ಕೊಟ್ಟಿದ್ದಾರೆ. ಆ 5 ಆರ್ಗನೈಸೇಷನ್ಸ್ ಬೇಡ, ನಮ್ಮ ಭಾರತದಿಂದ ಆಯ್ಕೆಯಾದಂತಹ 2 ಕಂಪನಿಗಳು, 2 ಇನ್ಸ್ಟಿಟ್ಯೂಟ್ಸ್. ಸೊ ಯಾವುದು ಅಂತಂದರೆ, ಒಂದು S4S ಟೆಕ್ನಾಲಜೀಸ್ ಅಂತ, ಇನ್ನೊಂದು ಭೂಮಿತ್ರ ಸಂಸ್ಥೆ. ವೆರಿ ಇಂಪಾರ್ಟೆಂಟ್. ಈ ಭೂಮಿತ್ರ ಸಂಸ್ಥೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ಭೂಮಿತ್ರ ಸಂಸ್ಥೆಯ ಮಾಲೀಕರು ನಮ್ಮ ಕನ್ನಡಿಗರು, ಓಕೆ. ಸೊ ಹಾಗಾಗಿ ಆದಿತ್ಯ ಮೂರ್ತಿಯನ್ನವರು ನಮ್ಮ ಕನ್ನಡಿಗರಾಗಿರೋದ್ರಿಂದ ಈ ಕ್ವಶನ್ ಬರುವಂತಹ ಚಾನ್ಸಸ್ ಇರುತ್ತೆ, ತಿಳ್ಕೊಳ್ಳಿ. ಔಟ್ ಆಫ್ 5, 2 ಅವಾರ್ಡ್ಸ್ ಗಿವೆನ್ ಟು ಇಂಡಿಯನ್ಸ್. ಸೊ ಇಂಡಿಯನ್ ಅಂಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಯಾವುದು, S4S ಟೆಕ್ನಾಲಜೀಸ್ ಮತ್ತು ಭೂಮಿತ್ರ ಇನ್ಸ್ಟಿಟ್ಯೂಟ್. ಎಸ್, ಏನು ಈ ಒಂದು ಭೂಮಿತ್ರ ಇನ್ಸ್ಟಿಟ್ಯೂಟ್ ಮತ್ತು S4S ಟೆಕ್ನಾಲಜೀಸು ನಮ್ಮ ಒಂದು ಪರಿಸರಕ್ಕೆ ಸಂಬಂಧಿಸಿದಂತಹ ಒಂದು ನವೀನವಾದ ಸಂಶೋಧನೆ ಏನು ಕೈಗೊಂಡಿದ್ದಾರೆ ಅಂತಂದರೆ, ಭೂಮಿತ್ರ ಸಂಸ್ಥೆ ರೈತರ ಒಂದು ಸಂಕಷ್ಟಕ್ಕೆ ಸ್ಪಂದಿಸಿದೆ. ಯಾವ ರೀತಿ ಅಂತಂದರೆ, ಮಣ್ಣಿನಲ್ಲಿ ಈ ಒಂದು ಸಾವಯವ ಸಾವಯವ ಕಾರ್ಬನನ್ನು ರೀಟೈನ್ ಮಾಡ್ಕೊಳ್ಲಿಕ್ಕೆ, ಸಾವಯವ ಕಾರ್ಬನ್ ಅಂಶವನ್ನು ಹೆಚ್ಚಿಸ್ಕೊಳ್ಲಿಕ್ಕೆ, ಅದರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗೋದು ಅಷ್ಟೇ ಅಲ್ಲ, ಈ ಒಂದು ಮಣ್ಣಿನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡು ವಾತಾವರಣಕ್ಕೆ ಹೋದರೆ ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ, ಜಾಗತಿಕ ತಾಪಮಾನ ಆಗುತ್ತೆ. ಸೊ ಹೊರಗೆ ಹೋಗಕ್ಕೆ ಬಿಡದೆ
ಆ ಕಾರ್ಬನ್ ಡೈಆಕ್ಸೈಡ್ ನಂಗೆ ಟ್ರ್ಯಾಪ್ ಮಾಡಿ ಹೌ ಟು ಎನ್ಹ್ಯಾನ್ಸ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಅನ್ನೋದನ್ನ ಇವರು ಸಂಶೋಧನೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಅವರ ಒಂದು ಮುಖ್ಯ ಉದ್ದೇಶ ಇಷ್ಟೇ, ಮಣ್ಣಿನಲ್ಲಿರುವಂತಹ ಕಾರ್ಬನ್ ಅಂಶವನ್ನ ಹೆಚ್ಚಿಸೋದ್ರಿಂದ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಳ್ಳೋದು. ಇದ್ರ ಬಗ್ಗೆ ರೈತರಲ್ಲಿ ಅರಿವನ್ನ ಮೂಡಿಸುವಂಥದ್ದು. ಟು ಎನ್ಹ್ಯಾನ್ಸ್ ಸಾಯಿಲ್ ಫರ್ಟಿಲಿಟಿ ಅಂಡ್ ಟು ರಿಟೈನ್ ದ ಕಾರ್ಬನ್ ಕಂಟೆಂಟ್ ಇನ್ ದ ಸಾಯಿಲ್. ಓಕೆ, ಸೊ ದಟ್ ಓವರ್ ಆಲ್ ಗ್ರೋತ್ ಆಫ್ ದ ಫಾರ್ಮರ್ ಅಂಡ್ ವಿಲ್ ಗೆಟ್ ಗುಡ್ ಕ್ರಾಪ್ ಪ್ರೊಡ್ಯೂಸ್, ರೈಟ್? ಸೊ ಇದು ಭೂಮಿ ಮಿತ್ರ, ಏನು ಸಾಯಿಲ್ ಫರ್ಟಿಲಿಟಿಗೆ ಸಂಬಂಧಿಸಿದ ಹಾಗೆ, ಮಣ್ಣಿನ ಫಲವತ್ತತೆಗೆ. ಅದೇನೆ S4S ಟೆಕ್ನಾಲಜೀಸ್ ಅಂತಂದ್ರೆ ಇದು ನೋಡಿ, ತುಂಬಾ ಆಹಾರ ವ್ಯರ್ಥ ಆಗ್ತಾ ಇರುತ್ತೆ, ಪೋಲಾಗ್ತಾ ಇರುತ್ತೆ. ಸೊ ಆಹಾರ ತ್ಯಾಜ್ಯ ವ್ಯರ್ಥ ಆಗದಾಗೆ ಸೌರಶಕ್ತಿಯನ್ನ ಬಳಸ್ಕೊಂಡು ಸೊ ಆಹಾರ ತ್ಯಾಜ್ಯ ವ್ಯರ್ಥ ಆಗೋದನ್ನ ಕಡಿಮೆ ಮಾಡುವಂತಹ ಒಂದು ತಂತ್ರಜ್ಞಾನವನ್ನ ಬಳಸಿ ಇವರು ಡೆವಲಪ್ ಮಾಡಿದ್ದಾರೆ. ಓಕೆ, ಸೊ ಟು ಮಿನಿಮೈಸ್ ದ ವೇಸ್ಟೇಜ್ ಆಫ್ ಫುಡ್ ಬೈ ಯೂಸಿಂಗ್ ಸೋಲಾರ್ ಟೆಕ್ನಾಲಜಿ. ಓಕೆ, ಸೊ ಫುಡ್ ವೇಸ್ಟ್ ಆಗೋದನ್ನ ಕಡಿಮೆ ಮಾಡೋದು ಯಾವ ಥರ ಅಂತಂದರೆ ಸೌರಶಕ್ತಿಯನ್ನು ಬಳಸ್ಕೊಂಡು ಅವರು ಆಹಾರ ತ್ಯಾಜ್ಯ ಸೊ ಅದು ಹೆಚ್ಚು ವ್ಯರ್ಥ ಆಗದಾಗೆ ಸೊ ಅವರು ಒಂದು ಇನೋವೇಟಿವ್ ರಿಸರ್ಚನ್ನು ತೊಗೊಂಬಂದಿದ್ದಾರೆ. ಸೊ ಅದು S4S ಟೆಕ್ನಾಲಜಿ. ನಿಮ್ಗೆ ಇಷ್ಟೇನೂ ಬೇಡ. ಓಕೆ, ಏನಕ್ಕೆ ಅಂತ ಕೇಳೋದಿಲ್ಲ. ಕೇಳಿದ್ರೆ ಈ ಭೂಮಿತ್ರ ಸಂಸ್ಥೆನ ಕೇಳ್ತಾರೆ. ಯಾಕೆ ಅಂತಂದರೆ ಭೂಮಿತ್ರ ಸಂಸ್ಥೆಯ ಮಾಲೀಕರು ಯಾರು ಅಂದರೆ ಆದಿತ್ಯ ಮೂರ್ತಿ. ಸೊ ಈಸ್ ಅನ್ ಕನ್ನಡಿಗ. ಓಕೆ, ಕನ್ನಡಿಗರು. ಇವರು ಈ ಫೌಂಡೆಡ್ ದಿಸ್ ಭೂಮಿತ್ರ ಇನ್ಸ್ಟಿಟ್ಯೂಟ್. ಇವರು ಭೂಮಿತ್ರ ಸಂಸ್ಥೆಯ ಸಂಸ್ಥಾಪಕರು. ಓಕೆ, ಸೊ ಅರ್ಥ ಶಾರ್ಟ್ ಪ್ರೈಸ್ ತುಂಬಾ ಸಿಗ್ನಿಫಿಕೆಂಟ್. ಯಾಕೆ ಅಂತಂದ್ರೆ ಇದರ ಮೌಲ್ಯ ಬಂದು 10 crores, 10 ಕೋಟಿ ಮೊತ್ತದ ಒಂದು ಪ್ರಶಸ್ತಿ, ಬಹಳಷ್ಟು ಸಿಗ್ನಿಫಿಕೆಂಟ್ ಆಗಿರುವಂಥದ್ದು. ಈ ಪ್ರಶಸ್ತಿ ಭಾಜನರಾದಂತಹ 2 ಸಂಸ್ಥೆಗಳು ಯಾವುದು ಅಂದರೆ S4S ಟೆಕ್ನಾಲಜಿ, ಭೂಮಿತ್ರ ಟೆಕ್ನಾಲಜಿ. ಕ್ವಶನ್ ಎಲ್ಲಿ ಬರುತ್ತೆ ಅಂತಂದ್ರೆ ಅರ್ಥ ಶಾರ್ಟ್ ಪ್ರೈಸ್ ಯಾವುದಕ್ಕೆ ಕೊಡ್ತಾರೆ ಅಂತ. ಓಕೆ, ಸೊ ಎನ್ವಿರಾನ್ಮೆಂಟ್ ರಿಲೇಟೆಡ್ ರಿಸರ್ಚ್ಗೆ. ಸೊ ಅದಾದ್ಮೇಲೆ ಇಲ್ಲಿ ಈ ಸರಿ ಯಾರು ಆಯ್ಕೆ ಆಗಿದ್ದಾರೆ ಅಂತ ಕೇಳ್ತಾರೆ, ತಿಳ್ಕೊಂಡಿರ್ಬೇಕು. ಓಕೆ, ಸೊ ಪ್ರಿನ್ಸ್ ವಿಲಿಯಂ, ಪ್ರಿನ್ಸ್ ಎಡನ್ಬರೋ ಇವರೆಲ್ಲ ಒಂದು 2-3 ಸೇರಿಕೊಂಡು ಅವರ ಸಹಯೋಗದೊಂದಿಗೆ ಇದು ಸ್ಟಾರ್ಟ್ ಮಾಡೋದು ಅರ್ಥ ಶಾರ್ಟ್ ಪ್ರೈಸ್. ಓಕೆ, ಮೇನ್ಲಿ ಸೊ ಪ್ರಿನ್ಸ್ ವಿಲಿಯಮ್ಸ್ ರಾಜ್ಕುಮಾರ, UK ದೇಶದವರು, ರೈಟ್? ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. PM ಕಿಸಾನ್ ಬಾಯ್ ಅಂತಂದ್ರೆ ಬಾಯ್ ಅಂತಂದ್ರೆ ಭಂಡಾರನ್ ಇನಿಷಿಯೇಟಿವ್ ಸ್ಕೀಮ್ ಅಂತಂದ್ಬಿಟ್ಟು ಭಂಡಾರನ್. ಸೊ ಏನಪ್ಪ ಇದು ಭಂಡಾರನ್ ಇನಿಷಿಯೇಟಿವ್ ಸ್ಕೀಮ್ ಅಂತಂದ್ರೆ, ಭಂಡಾರ ಅಂದ್ರೆ ಏನಪ್ಪ? ಭಂಡಾರ, ಉಗ್ರಾಣ. ಇಲ್ಲಿ ನಾವು ಆಹಾರ ಧಾನ್ಯಗಳನ್ನ ಸೊ ಅಥವಾ ಕೆಲವೊಂದು ಉತ್ಪನ್ನಗಳನ್ನು ಸ್ಟೋರ್ ಮಾಡ್ತೇವೆ. ಉಗ್ರಾಣದಲ್ಲಿದೆ ತಗೊಂಬ. ಸೊ ಅಥವಾ ಗ್ರಾಮೀಣ ಭಂಡಾರ ಯೋಜನೆ ಅಂತ ಕೇಳಿರ್ತೀರ, ನಮ್ಮ ಕರ್ನಾಟಕ ಸ್ಕೀಮ್ ಇದು. ಓಕೆ, ಕೆಲವೊಂದು ಬೀಜಗಳನ್ನು, ಸೀಡ್ಸನ್ನು ಸ್ಟೋರ್ ಮಾಡೋದು. ಈ ಸಾರಿ ಬೆಳೆದಿರ್ತಾನೆ ರೈತ ಕಾಳುಗಳನ್ನೆಲ್ಲ. ಸೊ ಮುಂದಿನ ವರ್ಷ ಬಿತ್ತನೆಗೆ ಬೇಕಲ್ಲ, ಸೊ ಅದನ್ನು ಭಂಡಾರದಲ್ಲಿ ಅಥವಾ ಈ ಒಂದು ಉಗ್ರಾಣಗಳಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಈ PM ಬಾಯ್ ಸ್ಕೀಮ್ ಏನು ಹೇಳುತ್ತೆ ಅಂದರೆ, ನೋಡಿ ರೈತರು, ಯಾಕೆ ನೀವು ಈ ರೀತಿ ಕಷ್ಟಪಟ್ಟರೂ ಕೂಡ ಸೊ ನಿಮ್ಮ ಒಂದು ಉತ್ಪಾದಕತೆ ಹೆಚ್ಚಾಗ್ತಿಲ್ಲ, ಮತ್ತು ಜೀವನ ಮಟ್ಟ ಸುಧಾರಣೆ ಆಗ್ತಿಲ್ಲ. ಸೊ ಅದನ್ನೆಲ್ಲ ಸ್ವಲ್ಪ ಗಮನಿಸಿದಾಗ ಫಾರ್ಮರ್ಸ್ ವಿಲ್ ಸೇಲ್ ದೇರ್ ಪ್ರೊಡ್ಯೂಸ್ ಇನ್ ಡಿಸ್ಟ್ರೆಸ್. ಅಂದರೆ ಯಾವಾಗ ರೇಟ್ ಇದೆಯೋ ಇಲ್ವೋ, ಈಗ ಬೆಳೆದಿದ್ದಾನೆ, ಸೊ ಇದನ್ನು ತಗೊಂಡು ಹೋಗಿ ಮಾರ್ಬಿಡ್ಬೇಕು ಮಾರ್ಕೆಟಲ್ಲಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಪ್ರೈಸ್ ದೇ ಸೆಲ್ ಇಟ್ ಇನ್ ದ ಮಾರ್ಕೆಟ್ ಬಿಕಾಸ್ ಆಫ್ ದ ಡಿಸ್ಟ್ರೆಸ್. ಯಾಕಂದರೆ ಸಾಲ ಇಸ್ಕೊಂಡ್ಬಿಟ್ಟಿರ್ತಾನೆ, ಏನು ಸೊ ಬೆಳೆ ಬಂದ ತಕ್ಷಣ ಸಾಲ ಕೊಡ್ತೀನಿ ಅಂತ. ಸೊ ಅಂತಹ ಸಂದರ್ಭದಲ್ಲಿ ಅವನಿಗೆ ಅನಿವಾರ್ಯ ಆಗಿರುತ್ತೆ. ಇಟ್ ಈಸ್ ಇನ್ಎವಿಟಬಲ್ ಫಾರ್ ಹಿಮ್ ಟು ಸೆಲ್ ಹಿಸ್ ಪ್ರೊಡ್ಯೂಸ್ ಇನ್ ದ ಮಾರ್ಕೆಟ್. ಓಕೆ, ದೋ ಹಿ ಗೆಟ್ಸ್ ವೆರಿ ಲೆಸ್ ಪ್ರೈಸ್. ಇಂತಹ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿ ನಮ್ಮ ಸರ್ಕಾರ ಈ ಒಂದು ಭಂಡಾರನ್ ಇನಿಷಿಯೇಟಿವ್ ಸ್ಕೀಮ್ ಅಥವಾ PM ಬಾಯ್ ಸ್ಕೀಮ್ ಅಂತ ತಂದಿದೆ. ಏನು ಹೇಳುತ್ತೆ ಅಂದರೆ, ನೋಡ್ರಪ್ಪ, ಸಣ್ಣ, ಅತಿ ಸಣ್ಣ ಅಥವಾ ಮಧ್ಯಮ ವರ್ಗದ ರೈತರೇನಿದ್ದೀರಾ, ದೊಡ್ಡ ಜಮೀನ್ದಾರಗಲ್ಲ. ಸೊ ನೀವು 3 ತಿಂಗಳವರೆಗೂ ನಿಮ್ಮ ಒಂದು ಉತ್ಪನ್ನವನ್ನು ಶೇಖರಿಸಿ ಇಡ್ಲಿಕ್ಕೆ ನಿಮಗೆ ಇನ್ಸೆಂಟಿವ್ಸ್ ಕೊಡ್ತೇನೆ, ಅನುದಾನವನ್ನು ಕೊಡ್ತೀನಿ. ಉತ್ತಮ ಒಂದು ಬೆಲೆ ಇದ್ದಾಗ ನೀವು ತಗೊಂಡೋಗಿ ಮಾರ್ಬೋದು, ಅದಕ್ಕೆ ಇನ್ಸೆಂಟಿವ್ ಕೊಡ್ತೇವೆ, ಅನುದಾನ ಕೊಡ್ತೀವಿ. ಇಟ್ಸ್ ಓನ್ಲಿ ಮೆಂಟ್ ಫಾರ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್. ಓಕೆ, ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೋಸ್ಕರ ಇಂತಹ ಸ್ಕೀಮ್. ಆಮೇಲೆ ದ ಸ್ಕೀಮ್ ಹ್ಯಾಸ್ ಗಿವನ್ ಅಟಾನಮಿ ಟು ದ ಫಾರ್ಮರ್ ಟು ಸೆಲ್ ಇಸ್ ಪ್ರೊಡ್ಯೂಸ್ ಎನಿವೇರ್ ಅಟ್ ಎನಿ ಟೈಮ್.
ಯಾವಾಗಾದ್ರೂ ಎಲ್ಲಾದ್ರೂ ಮಾರ್ಬೋದು ಅಂತಹ ಒಂದು ಸ್ವಾಯತ್ತತೆಯನ್ನ ಈ ಒಂದು ಯೋಜನೆ ಕಲ್ಪಿಸಿಕೊಡುತ್ತೆ ರೈತನಿಗೆ. ಭಂಡಾರನ್ ಯೋಜನಾ ಅಂದ್ರೇನು? ಇಟ್ ವಿಲ್ ಇನ್ಸೆಂಟಿವೈಸ್ ಫಾರ್ಮರ್ಸ್ ಟು ರಿಟೇನ್ ದೇರ್ ಪ್ರೊಡ್ಯೂಸ್ ಫಾರ್ 3 months, ಅಟ್ಲೀಸ್ಟ್ 3 months, 3 ತಿಂಗಳು ಬೆಳೆದಂತಹ ಉತ್ಪನ್ನವನ್ನ ಶೇಖರಿಸಿ ಇಡ್ಲಿಕ್ಕೆ ಅನುದಾನವನ್ನ ನೀಡಲಾಗುತ್ತೆ. ಓಕೆ, ಅದಕ್ಕೇನು ಅನುದಾನವನ್ನ ಕೊಡ್ತಾರೆ? ದ ಗಿವ್ ಇನ್ಸೆಂಟಿವ್ ಯಾರಿಗೆ? ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್. ಇದು ಮೇನ್ಲಿ ಏನಕ್ಕಪ್ಪ ಅಂತಂದ್ರೆ ಈ ಮಧ್ಯವರ್ತಿಗಳ ಹಾವಳಿಯನ್ನ, ಏಕಸ್ವಾಮ್ಯವನ್ನ ತಪ್ಪಿಸ್ಲಿಕ್ಕೆ. ಹೆಂಗಾಗುತ್ತೆ ಅಂದ್ರೆ ರೈತರ ಹತ್ರ ಬಂದ್ಬಿಡ್ತಾರೆ. ಓಕೆ, ಸೊ ಬೆಳೆದ ತಕ್ಷಣ ಮಧ್ಯವರ್ತಿಗಳು ಬಂದು ಅಲ್ಲೇ ವ್ಯಾಪಾರ ಮಾಡ್ಕೊಂಡು, ನೋಡಪ್ಪ ಮಾರ್ಕೆಟಲ್ಲಿ ಇಷ್ಟಿದೆ, ಸೊ ತಗೊಳ್ಳಿ, ಸೊ ಇಷ್ಟು ಕೊಡ್ತೀನಿ, ಮಾರ್ಕೆಟಲ್ಲಿ ಇಷ್ಟು ಪ್ರೈಸ್ ಇದೆ, ನಾನು ಇಷ್ಟು ಕೊಡ್ತೀನಿ, ತೊಗೊಂಡೋಗ್ತೀನಿ ಅಂತ ಖರೀದಿ ಮಾಡಿ ಹೊಟ್ಟೋಗ್ತಾರೆ. ಸೊ ಆ ಒಂದು ಮೊನಾಪಲಿ ಏನಿದೆ, ಮಿಡ್ಲ್ ಮ್ಯಾನ್ ಮೊನಾಪಲಿ ಏನಿದೆ, ಟು ಬ್ರೇಕ್ ದಿಸ್ ಮೊನಾಪಲಿ ದಿಸ್ ಸ್ಕೀಮ್ ಕೇಮ್ ಇನ್ ಟು ಬೀಯಿಂಗ್. ಓಕೆ, ಏಕಸ್ವಾಮ್ಯ. ಅಂಡ್ ಇಟ್ ಗಿವ್ಸ್ ಫ್ರೀಡಮ್ ಟು ಸೆಲ್ ದೇರ್ ಪ್ರೊಡ್ಯೂಸ್ ಎನಿವೇರ್ ಇನ್ ಇಂಡಿಯಾ. ಓಕೆ, ಎನಿ ಟೈಮ್, ಯಾವ ಟೈಮಿಗೆ ಎಲ್ಲಿ ಬೇಕಾದ್ರೂ ಅವರು ಸೇಲ್ ಮಾಡ್ಬೋದು. ಇಷ್ಟೇ ಕೇಳೋದು. PM-BUY ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ರೈತರು ತಾತ್ಕಾಲಿಕವಾಗಿ ತಮ್ಮ ಒಂದು ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸಲಿಕ್ಕೆ ಅನುದಾನ ನೀಡುವಂತಹ ಯೋಜನೆನೇ ಇದು PM-BUY ಸ್ಕೀಮ್. ಬಾಯ್ ಅಂದರೆ ಅರ್ಥ ಆಗಲ್ಲ. ಓಕೆ, ಬಾಯ್ ಅಬ್ರಿವೇಷನ್ ಏನು? ಭಂಡಾರನ್ ಇನಿಷಿಯೇಟಿವ್ ಸ್ಕೀಮ್ ಅಂತ. ಸೊ ಏನಪ್ಪ ಇದು? ಕ್ಯಾಶ್ ಫಾರ್ ಕ್ವೆರಿ ಅಥವಾ ಕಾಸಿಗಾಗಿ ಪ್ರಶ್ನೆ. TMC MP. TMC ಅಂತಂದ್ರೆ ತೃಣಮೂಲ್ ಕಾಂಗ್ರೆಸ್, ವೆಸ್ಟ್ ಬೆಂಗಾಲ್ ಇದೆಯಲ್ಲ, ವೆಸ್ಟ್ ಬೆಂಗಾಲ್ ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಸಂಸದೆ. ಓಕೆ, ಸೊ ಅಂದರೆ ಅರ್ಥ ಈಕೆ ಮೇಲೆ ಎಥಿಕ್ಸ್ ಕಮಿಟಿ ಅಂತ ಇದೆ ಲೋಕಸಭೆಯಲ್ಲಿ, ನೈತಿಕ ಸಮಿತಿ ಅಂತ. ಸೊ ಈ ಸಮಿತಿ ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದೆ. ಯಾಕೆ ಅಂತಂದರೆ ಇವರು ಕಾಸಿಗಾಗಿ ಪ್ರಶ್ನೆ ಕೇಳಿದ್ದಾರೆ. ಮೋದಿಯವರ ಕುರಿತಾಗಿ ಮತ್ತು ಅದಾನಿ ಅವರ ಕುರಿತಾಗಿ ಸೊ ಪ್ರಶ್ನೆ ಕೇಳಲಿಕ್ಕೆ, ಸಂಸತ್ತಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಸೊ ಕಾಸು ಪಡ್ಕೊಂಡಿದ್ದಾರೆ, ದುಡ್ಡು ತಗೊಂಡಿದ್ದಾರೆ. ಯಾರ ಹತ್ರ ಅಂತಂದರೆ ದುಬೈನ ಉದ್ಯಮಿ ಈರಾ ನಂದನಿ ಅಂತ. ಸೊ ಅವ್ರ ಹತ್ರ ದುಡ್ಡು ತಗೊಂಡಿದ್ದಾರೆ ಅಂತ ಎಥಿಕ್ಸ್ ಕಮಿಟಿ ಸೊ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು, ಸಂಸದ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ರೆಕಮೆಂಡ್ ಮಾಡಿದೆ. ಓಕೆ, ಸೊ ಕೇಳ್ಬೋದು, ಎಥಿಕ್ಸ್ ಕಮಿಟಿ ಇತ್ತೀಚೆಗೆ ಯಾವ ಸಂಸದರನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಸೊ ಶಿಫಾರಸನ್ನು ನೀಡಿತ್ತು ಅಂತ ಹೇಳ್ಬೋದು. ಓಕೆ, ಅಥವಾ ಮಹುವಾ ಮೊಯ್ತ್ರಾ ಯಾರು ಅಂತ ಕೇಳ್ಬೋದು. TMC ಸಂಸದೆ ಅಥವಾ ಕಾಸಿಗಾಗಿ ಪ್ರಶ್ನೆ ಆರೋಪವನ್ನು ಎದುರಿಸ್ತಿರೋರು. ಸೊ ಈ ಥರ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ತುಂಬ ಡೈನಮಿಕ್ ಪರ್ಸನಾಲಿಟಿ. ಓಕೆ, ಸೊ ಶಿ ಈಸ್ MP ಫ್ರಮ್ ವೆಸ್ಟ್ ಬೆಂಗಾಲ್, TMC ತೃಣಮೂಲ್ ಕಾಂಗ್ರೆಸ್ ಪಕ್ಷ. ಇವರನ್ನ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಹೇಳಿರುವಂತಹ ಸಮಿತಿ ಯಾವುದು ಅಂದರೆ ಎಥಿಕ್ಸ್ ಕಮಿಟಿ ಇನ್ ಲೋಕಸಭಾ. ಸೊ ಏನು ಯಾಕೆ ಇವ್ರ ಮೇಲೆ ಇಂತಹ ಒಂದು ಆರೋಪ ಬಂದಿದೆ ಅಂತಂದರೆ, ಏನೋ ಮೇಲ್ಸ್ ನೋಡಿದ್ವಿ, ಸೊ ವಿ ಹ್ಯಾವ್ ಪ್ರಾಪರ್ ಎವಿಡೆನ್ಸ್ ಟು ಪುಟ್ ಎಲಿಗೇಷನ್ ಅಗೇನ್ಸ್ಟ್ ಯು ಅಂತ ಹೇಳ್ತಿದ್ದೆ. ಎಥಿಕ್ಸ್ ಕಮಿಟಿ ಎಲ್ಲ ಎವಿಡೆನ್ಸಸ್ಸನ್ನು, ಸಾಕ್ಷ್ಯಾಧಾರಗಳನ್ನು ಮುಂದೆ ಇಟ್ಕೊಂಡು ಸೊ ನಾವು ಇಂತಹ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ಅಂತ ಎಥಿಕ್ಸ್ ಕಮಿಟಿ ಹೇಳ್ತಾ ಇದೆ. ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳಿರೋದು? ವಿತ್ ರೆಸ್ಪೆಕ್ಟ್ ಟು ಮೋದಿ ಆ್ಯಂಡ್ ಅದಾನಿ ಗ್ರೂಪ್. ಇವರಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಯಾರಿಂದ ದುಡ್ಡು ಈ ಮಹುವಾ ಮೊಯ್ತ್ರಾ ಇಸ್ಕೊಂಡಿದ್ದಾರೆ ಅಂತ ಆರೋಪ ಇದೆ ಅಂತಂದರೆ ಸೊ ದುಬೈನ ಉದ್ಯಮಿ ಹೀರಾ ನಂದನಿ. ಇಷ್ಟು ಕ್ವಶನ್ನು ಇಲ್ಲಿ ಕೇಳ್ತಾರೆ. ಮಹುವಾ ಮೊಯ್ತ್ರಾ ಇತ್ತೀಚೆಗೆ ಕ್ಯಾಶ್ ಫಾರ್ ಕ್ವೆರಿ ಈ ಒಂದು ಆರೋಪ ಎದುರಿಸ್ತಾ ಇರುವಂತಹ MP ಯಾರು ಅಂತ ಕೇಳ್ಬೋದು, ಅಥವಾ ಯಾವ ಒಂದು ಪಕ್ಷದವರು, ಯಾವ ಸ್ಟೇಟ್ ಅಂತ ಕೇಳ್ಬೋದು. ಸೊ ಯಾವ ಕಮಿಟಿ ಶಿಫಾರಸ್ ನೀಡಿದೆ ಸೊ ಈ ಥರ ಸ್ಕ್ವಾಶ್ ಮಾಡಲಿಕ್ಕೆ. ಎಥಿಕ್ಸ್ ಕಮಿಟಿಯಿಂದ ಮೊದಲ ಬಾರಿಗೆ ಈ ಥರ ಡಿಸ್ಕ್ವಾಲಿಫೈ ಆಗಿರೋದು. ಇದಕ್ಕೆ ಮುಂಚೆ ಡಿಸ್ಕ್ವಾಲಿಫೈ ಆಗಿರೋದು ಬೇರೆ ಗ್ರೌಂಡ್ಸ್, ಬೇರೆ ಕಮಿಟಿಗಳು. ಬಟ್ ನೈತಿಕ ಸಮಿತಿ ಅಂತ ಏನಿದೆ, ಸೊ ಲೋಕಸಭೆಯಲ್ಲಿ ನೈತಿಕ ಸಮಿತಿ ಅಂತ ಏನಿದೆ, ನೈತಿಕ ಸಮಿತಿಯಿಂದ ಇವರು ಸೊ ಡಿಸ್ಕ್ವಾಲಿಫೈ ಆಗಿರುವಂತಹ, ಅನರ್ಹಗೊಂಡಿರುವಂತಹ ಮೊದಲ ಸಂಸದರು, ಅನರ್ಹಗೊಳ್ಳಿಕ್ಕೆ ಶಿಫಾರಸ್ ಮಾಡಿದ್ದಾರೆ. ರೈಟ್. ಸೊ ನೆಕ್ಸ್ಟು ಯಾರ ಮೇಲೆ ಅಂದರೆ ಮೋದಿ ಮತ್ತು ಅದಾನಿ ಮೇಲೆ ಪ್ರಶ್ನೆ ಕೇಳಿರೋದು ಒಂದು ಆರೋಪ. ಅದು ಏನು? ಸೊ ಡೈರೆಕ್ಟ್ ಅವರೇ ಸ್ವಇಚ್ಛೆಯಿಂದ ಕೇಳ್ಬೋದು, ಬಟ್ ಯಾರೋ ಒಬ್ಬರ ಒಂದು ಸೊ ಹಸ್ತಕ್ಷೇಪ ಇರಬಾರ್ದು ಅದರಲ್ಲಿ. ಓಕೆ, ಇದು ಹಸ್ತಕ್ಷೇಪ ಇದೆ, ದುಡ್ಡು ಕೂಡ ಕೊಟ್ಟಿದ್ದಾರೆ ಪ್ರಶ್ನೆ ಕೇಳಲಿಕ್ಕೋಸ್ಕರ ಅಂತ ಆರೋಪ ಇದೆ. ಈರಾ ನಂದನಿ ಅವರು ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಹಾಗಾಗಿ ಇದನ್ನು ಕಾಸಿಗಾಗಿ ಪ್ರಶ್ನೆ ಪ್ರಕರಣ ಅಂತ ಕರಿತೇವೆ. ಇನ್ನು ಎಥಿಕ್ಸ್ ಕಮಿಟಿ ಅಂತ ಬಂದರೆ ಒಂದು ವರ್ಷಕ್ಕೊಂದ್ಸತಿ ಎಥಿಕ್ಸ್ ಕಮಿಟಿನ ರಚನೆ ಮಾಡ್ತಾರೆ. ದ ಮೇನ್ ರೋಲ್ ಆಫ್ ಎಥಿಕ್ಸ್ ಕಮಿಟಿ ಈಸ್ ಟು ಎಕ್ಸಾಮಿನ್ ಮಿಸ್ಕಂಡಕ್ಟ್ ಆಫ್ ಪಾರ್ಲಿಮೆಂಟೇರಿಯನ್ಸ್.
ಓಕೆ, ಎಥಿಕಲ್ ಮಿಸ್ಕಂಡಕ್ಟ್. ಸೊ ಅನೈತಿಕವಾದಂತಹ ನಡಾವಳಿಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಇರುವಂತಹ ಸಮಿತಿ ನೈತಿಕ ಸಮಿತಿ. ರಾಜ್ಯಸಭಾದಲ್ಲೂ ಇರುತ್ತೆ, ಲೋಕಸಭಾದಲ್ಲೂ ಇರುತ್ತೆ. ರಾಜ್ಯಸಭಾದಲ್ಲಿ ನೈತಿಕ ಸಮಿತಿನ 1997ರಲ್ಲಿ ರಚನೆ ಆಯಿತು ಇನ್ ರಾಜ್ಯಸಭಾ. ಸೊ ಲೋಕಸಭಾದಲ್ಲಿ ಲೇಟರ್ ಆನ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇದಕ್ಕೆ ಒಂದು ಪರ್ಮನೆಂಟ್ ಸ್ಟೇಟಸ್ ಸಿಕ್ಕೋದು, ಓಕೆ, ಪರ್ಮನೆಂಟ್ ಶಾಶ್ವತವಾದಂತಹ ಸಮಿತಿಯ ಸ್ಥಾನಮಾನ ಸಿಗೋದು 2015ನಲ್ಲಿ ಲೋಕಸಭೆಯಲ್ಲಿ. ಸೊ ಇದನ್ನ ಈ ಎಥಿಕ್ಸ್ ಕಮಿಟಿನ ಸ್ಪೀಕರ್ ನೇಮಕ ಮಾಡ್ತಾರೆ. ಅದರ ಸದಸ್ಯರನ್ನೆಲ್ಲ ಸ್ಪೀಕರ್ ನೇಮಕ ಮಾಡ್ತಾರೆ ಪ್ರತಿ 1 ವರ್ಷಕ್ಕೆ. ದಿಸ್ ಆಲ್ ಬೇಸಿಕ್ಸ್ ಅಬೌಟ್ ದಿಸ್ ಎಥಿಕ್ಸ್ ಕಮಿಟಿ. ಸೊ ನೆಕ್ಸ್ಟ್ ವಿಲ್ ಲುಕ್ ಅಟ್ ಅನದರ್ ಇಶ್ಯೂ. ನೆಕ್ಸ್ಟ್ ಟಾಪಿಕ್ ಈಸ್ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್, ಖನಿಜಗಳ ಭದ್ರತಾ ಪಾಲುದಾರಿಕೆ. ಇದೇನಪ್ಪ ಅಂತಂದ್ರೆ ಅಭಿವೃದ್ಧಿ ರಾಷ್ಟ್ರಗಳ ಒಂದು ಪ್ರಾಬಲ್ಯವಿರುವಂತಹ ಒಂದು ಗುಂಪದು. ಇದರ ಒಂದು ನೇತೃತ್ವವನ್ನ ಯಾರು ವಹಿಸಿದ್ದಾರೆ ಗೊತ್ತಾ? ಅಮೆರಿಕ. ಸೊ ಆಲ್ಮೋಸ್ಟ್ ಈ ಪಾಲುದಾರಿಕೆಯಲ್ಲಿ ಎಷ್ಟು ದೇಶಗಳಿದ್ದಾರೆ ಅಂತಂದ್ರೆ 12 ದೇಶಗಳಿದ್ವು. ಎಲ್ಲ ಅಭಿವೃದ್ಧಿ ಹೊಂದಿರುವಂತಹ ದೇಶಗಳು ಯಾವುದು? USA ಆಗಿರ್ಬೋದು, ಫ್ರಾನ್ಸ್, UK. ಸೊ ಇಂತಹ ಒಂದು ಡೆವಲಪ್ಡ್ ನೇಷನ್ಸ್ನ ಒಂದು ಗುಂಪು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಇದರ ಒಂದು ನೇತೃತ್ವ ಯಾರು ವಹಿಸಿದ್ದಾರೆ? ಅಂಡರ್ ದ ಲೀಡರ್ಶಿಪ್ ಆಫ್ US, ಅಮೆರಿಕದ ನೇತೃತ್ವದಲ್ಲಿ ಇಂತಹ ಒಂದು ಪಾಲುದಾರಿಕೆ ಒಂದು ಒಕ್ಕೂಟವನ್ನ ಸ್ಥಾಪಿಸಿದ್ದಾರೆ. ಈಗ ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ ಎಲ್ಲ ಡೆವಲಪ್ಡ್ ನೇಷನ್ಸ್ ಇದ್ರು ಕೂಡ ಮೊಟ್ಟ ಮೊದಲ ಬಾರಿಗೆ ಒಂದು ಡೆವಲಪಿಂಗ್ ನೇಷನ್ನಿಗೆ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ. ಅದ್ಯಾರು ಅಂದರೆ ನಾವು. ಸೊ ದೋ ಇಂಡಿಯಾ ಇಸ್ ಅ ಡೆವಲಪಿಂಗ್ ನೇಷನ್ ವಿಚ್ ಗಾಟ್ ಮೆಂಬರ್ಶಿಪ್ ಇನ್ ದಿಸ್ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್. ಓಕೆ, ಸೊ ಖನಿಜ ಭದ್ರತಾ ಪಾಲುದಾರಿಕೆಯಲ್ಲಿ ಸದಸ್ಯತ್ವವನ್ನು ಪಡೆದಂತಹ ಏಕೈಕ ಅಭಿವೃದ್ಧಿಶೀಲ ರಾಷ್ಟ್ರ ಅಂದರೆ ಅದು ಭಾರತ. ಓಕೆ, ಇಂಡಿಯಾ ಇಸ್ ದ 13th ನೇಷನ್, 13th ಮೆಂಬರ್. ಈ 12 ಕಂಟ್ರೀಸ್ ಎಲ್ಲ ಡೆವಲಪ್ಡ್. ಇಂಡಿಯಾ ಬಂದು ಡೆವಲಪಿಂಗ್ ನೇಷನ್. ಯಾವ್ದಾದ್ರು ಅಭಿವೃದ್ಧಿಶೀಲ ರಾಷ್ಟ್ರದಲ್ಲಿ ಪಾಲುದಾರಿಕೆ ಪಡೆದಿದೆ ಅಂತಂದ್ರೆ ಅದು ಇಂಡಿಯಾ. ಅಭಿವೃದ್ಧಿಶೀಲ ರಾಷ್ಟ್ರ ಆದ್ರೂ ಕೂಡ ನಮ್ದೇ ಆದಂತಹ ವರ್ಚಸ್ಸಿದೆ, ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಪಾಲುದಾರಿಕೆ. ಓಕೆ, ಸೊ ವಾಟ್ ಈಸ್ ದ ಅಜೆಂಡಾ? ವೈ ದೇ ಹ್ಯಾವ್ ಎಸ್ಟಾಬ್ಲಿಷ್ಡ್ ಸಚ್ ಪಾರ್ಟ್ನರ್ಶಿಪ್? ನಿಮಗೆ ಗೊತ್ತಿದೆ, ಕೆಲವೊಂದು ರೇರ್ ಅರ್ತ್ ಮೆಟಲ್ಸ್, ಭೂ ವಿರಳ ಲೋಹಗಳು, ಇದರ ಒಂದು ಆಧಿಪತ್ಯವನ್ನು, ಅದರ ಒಂದು ಚುಕ್ಕಾಣಿಯನ್ನು ಹಿಡಿದಿರೋದು ಯಾರು? ಚೈನಾದವರು. ನಾವೆಲ್ಲ ಕೂಡ ಕೊಡ್ರಪ್ಪ ರೇರ್ ಅರ್ತ್ ಮೆಟಲ್ಸು. ರೇರ್ ಅರ್ತ್ ಮೆಟಲ್ಸ್ ಇಲ್ಲ ಅಂತಂದರೆ ಓಕೆ, ಎಲ್ಲ ಆರ್ಥಿಕ ಚಟುವಟಿಕೆಗಳು ಸ್ಥಗಿತಗೊಳ್ತವೆ. ಓಕೆ, ಎಲ್ಲ ಸೆಮಿಕಂಡಕ್ಟರ್ ಚಿಪ್ಸಿಂದ ಹಿಡಿದು ಲ್ಯಾಪ್ಟಾಪು, ಫೋನು, ಸೊ ಕಂಪ್ಯೂಟರ್ಸು, ಎವ್ರಿಥಿಂಗ್ ಈಸ್ running on this rare earth metals. Okay, so all electronic devices, so submarines, so ತುಂಬ ಒಂದು ಉಪಕರಣಗಳಿಗೆ, ವೈಜ್ಞಾನಿಕ ಉಪಕರಣಗಳಿಗೆ ಈ ಭೂ ವಿರಳ ಲೋಹಗಳು ಅಥವಾ ರೇರ್ ಅರ್ತ್ ಮೆಟಲ್ಸ್ ಬೇಕು. ಓಕೆ, ಇದರ ಯಜಮಾನಿಕೆ ಯಾರು ವಹಿಸಿದ್ದಾರೆ? ಓಕೆ, ಜಾಗತಿಕ ಯಜಮಾನಿಕೆ ಚೈನಾದಲ್ಲಿದೆ. ಅದಕ್ಕೆ ಕಡಿವಾಣ ಹಾಕಬೇಕು ಅಂತ. ಓಕೆ, ಟು ಕರ್ಬ್ ದ ಡಾಮಿನೆನ್ಸ್ ಆಫ್ ಚೈನಾ ವಿತ್ ರೆಸ್ಪೆಕ್ಟ್ ಟು ರೇರ್ ಅರ್ತ್ ಮೆಟಲ್ ಪ್ರೊಡಕ್ಷನ್. ಅಂತಹ ಒಂದು ನುರಿತ ತಂತ್ರಜ್ಞಾನಿಗಳು ಇದ್ದಾರೆ. ಯಾರಲ್ಲಿ? ಈವನ್ ಚೈನಾದಲ್ಲಿ. ಓಕೆ, ರೇರ್ ಅರ್ತ್ ಮೆಟಲ್ಸನ್ನು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಸೊ ಅದನ್ನು ಸಿದ್ಧರೂಪಕ್ಕೆ ತರುವಂತಹ ಒಂದು ತಜ್ಞರಿದ್ದಾರೆ, ಪರಿಣಿತರಿದ್ದಾರೆ. ನಮ್ಮಲ್ಲಿ ಆ ಒಂದು ಸ್ಕಿಲ್ಡ್ ಲೇಬರ್ ಇಲ್ಲ. ಈ ಒಂದು ಖನಿಜಗಳ ಉತ್ಪಾದನೆ, ಸಂಸ್ಕರಣೆ, ಮರುಬಳಕೆಯನ್ನು ಹೆಚ್ಚಿಸಬೇಕು ಅಂತ. To enhance production, processing and reuse of minerals. ಸೊ ಮತ್ತೆ ಖಾಸಗಿ ಮತ್ತು ಸಾರ್ವಜನಿಕ ಹೂಡಿಕೆ ಖನಿಜಗಳ ಉತ್ಪಾದನೆಯಲ್ಲಿ ಹೆಚ್ಚಾಗಬೇಕು. ಅಂದರೆ ಪ್ರೈವೇಟ್ ಅವರು, ಪಬ್ಲಿಕ್ ಅವರು ಇಬ್ಬರು ಕೂಡ ಇನ್ವೆಸ್ಟ್ ಮಾಡಬೇಕು ಖನಿಜಗಳ ಉತ್ಪಾದನೆಯಲ್ಲಿ ಅಂತ. ಓಕೆ, ಈ ಥರ ಹಲವಾರು ಉದ್ದೇಶಗಳಿಂದ ಇಂತಹ ಒಂದು ಪಾಲುದಾರಿಕೆಯನ್ನು, ಅದು ಖನಿಜಗಳ ಭದ್ರತಾ ಪಾಲುದಾರಿಕೆಯನ್ನು ಅಸ್ತಿತ್ವಕ್ಕೆ ತಂದಿದ್ದೇವೆ. ರೈಟ್. ಸೊ ಯಾಕೆ? ಎಸ್ಪೆಷಲಿ ಈ ಒಂದು ಭೂ ವಿರಳ ಲೋಹಗಳಿದೆಯಲ್ಲ, ಸೊ ಅವುಗಳ ಒಂದು ಬಳಕೆ, ಸಂಸ್ಕರಣೆ ಮತ್ತು ಅವುಗಳನ್ನು ಒಂದು ಅಭಿವೃದ್ಧಿಪಡಿಸುವಂತಹ ಕೌಶಲ್ಯ ಇವೆಲ್ಲ ಕೂಡ ಹೆಚ್ಚಾಗಿ ಬಳಸ್ಕೋಬೇಕು. ಇದಕ್ಕೆ ಬೇಕಾಗಿರೋ ಹೂಡಿಕೆ ಆಗಬೇಕು. ಆ ನಿಟ್ಟಿನಲ್ಲಿ ಜೊತೆಗೆ ಚೈನಾನ ಸ್ವಲ್ಪ ಬಗ್ಗು ಬಡಿಬೇಕು. ಓಕೆ, ತಾನೇನೆ ಈ ಒಂದು ಭೂ ವಿರಳ ಲೋಹಗಳು ಅಥವಾ ಖನಿಜಗಳ ಉತ್ಪಾದನೆ ಮತ್ತು ಸಂಸ್ಕರಣೆ, ಸೊ ಅವುಗಳ ವಹಿವಾಟಿನಲ್ಲಿ
ಭಾಳಷ್ಟು ಯಜಮಾನಿಕೆಯನ್ನು ತೋರಿಸ್ತಾ ಇದೆ, ಆಧಿಪತ್ಯವನ್ನು ಹೊಂದಿದೆ. ಸೊ ಅದರ ಒಂದು ಪ್ರಭಾವವನ್ನು ಆದಷ್ಟು ಕಮ್ಮಿ ಮಾಡಬೇಕು, ಅದರ ಪ್ರಾಬಲ್ಯ ಕಮ್ಮಿ ಮಾಡಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಇಂತಹ ಪಾರ್ಟ್ನರ್ಶಿಪ್ ತಂದಿದ್ದಾರೆ. ಸೊ ರೇರ್ ಅರ್ತ್ ಮೆಟಲ್ಸ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಓಕೆ, ಪೀರಿಯಾಡಿಕ್ ಟೇಬಲಲ್ಲಿ ಸೊ ಲ್ಯಾಂಥನಾಯ್ಡ್ಸ್ ಅಂತ ಏನು ಕರಿತೀವಿ, ಸೊ ಸ್ಕ್ಯಾಂಡಿಯಂ, ವೈಟ್ರಿಯಂ, ಲ್ಯಾಂಥಿಯಂ, ಸೊ ಈ ಥರ ಒಂದು 17 ಭೂವಿರಳ ಲೋಹಗಳಿದ್ದಾವೆ. ಅದ್ರ ಜೊತೆಗೆ ಇನ್ನೂ ಕೆಲವು ಲೋಹಗಳು, ಈಗ ನೋಡಿ ಲೀಥಿಯಂ ತಗೊಳ್ಳಿ. ಲೀಥಿಯಂ ಬಂದು ಈಗ ಜಗತ್ ಪ್ರಸಿದ್ಧಿ ಪಡಿತಾ ಇದೆ, ಇದರ ಒಂದು ಜಾಗತಿಕ ಬೇಡಿಕೆ ಹೆಚ್ಚಾಗ್ತಾ ಇದೆ. ಸೊ ದೇರ್ ಇಸ್ ಮೋರ್ ಗ್ಲೋಬಲ್ ಡಿಮ್ಯಾಂಡ್ ಫಾರ್ ಲಿಥಿಯಂ. ಫಾರ್ ವಾಟ್? ಫಾರ್ ಇ ವೆಹಿಕಲ್ಸ್, ಎಲೆಕ್ಟ್ರಾನಿಕ್ ವೆಹಿಕಲ್ಸ್, ಈ ಬಸ್ಸುಗಳು, ಈ ವೆಹಿಕಲ್ಸು. ಸೊ ಇವುಗಳನ್ನು ತಯಾರು ಮಾಡಲಿಕ್ಕೆ ಏನು ಬೇಕು? ಲಿಥಿಯಂ ಬೇಕು. ಅದೇ ಥರ ಕೊಬಾಲ್ಟ್, ಲೀಥಿಯಂ, ಸೊ ಇಂತಹ ಒಂದು ಮೆಟಲ್ಸ್ನ ಒಂದು ಅಭಾವ ಹೆಚ್ಚಾಗಿದೆ. ಇದು ಈ ಒಂದು ಅಭಾವದ ಅಥವಾ ಲ್ಯಾಕ್ಯೂನೇನ ಫಿಲ್ ಮಾಡಲಿಕ್ಕೆ ಈ ಪಾಲುದಾರಿಕೆ ಪೂರಕವಾಗಲಿದೆ. ರೈಟ್. ಸೊ ಈ ಕೆಲವು ಫ್ಯಾಕ್ಟ್ಸ್ ಕೊಡ್ತೀನಿ ನೋಡಿ. ಲಿಥಿಯಂ ಟ್ರಯಾಂಗಲ್ ಅಂದರೆ ಲಿಥಿಯಮನ್ನು ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುವಂತಹ 3 ರಾಷ್ಟ್ರಗಳು ಯಾವ್ದ್ಯಾವುದು ಅಂದರೆ ಬೊಲಿವಿಯಾ, ಚಿಲಿ, ಅರ್ಜೆಂಟೈನಾ. ಸೊ ಒಟ್ಟು ಈ 3ರಲ್ಲಿ ಅತಿ ಹೆಚ್ಚು ನಿಕ್ಷೇಪವನ್ನು ಲಿಥಿಯಂ ಡೆಪಾಸಿಟನ್ನು ಹೊಂದಿರೋದು ಆಬ್ವಿಯಸ್ಲಿ ಚಿಲಿ. ಓಕೆ, ಅದಾದ ನಂತರ ನಿಕ್ಕಲನ್ನು ಹೆಚ್ಚಾಗಿ ಉತ್ಪಾದನೆ ಮಾಡುವಂತಹ ರಾಷ್ಟ್ರ ಇಂಡೋನೇಷ್ಯಾ. ಯಾಕಂದರೆ ಈ ಮೆಟಲ್ಸ್ ತುಂಬ ನ್ಯೂಸಲ್ಲಿರೋದ್ರಿಂದ ಕೇಳಿಬಿಡ್ಬೋದು, ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು. ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಕಂಟ್ರಿ ಮತ್ತು ಆ ಒಂದು ಮಿನರಲನ್ನು ಕೇಳ್ಬೋದು. ಸೊ ನಿಕ್ಕಲ್ ಬಂದು ಇಂಡೋನೇಷ್ಯಾ, ರೈಟ್. ಗ್ರಾಫೈಟ್ ಯಾರಿರ್ಬೋದು? ಚೈನಾ. ಕೊಬಾಲ್ಟ್ ಬಂದು ಕಾಂಗೋ, ಆಫ್ರಿಕಾದ ಕಾಂಗೋ ದೇಶ. ಸೊ ಅದೇ ಥರ ರೇರ್ ಅರ್ತ್ ಮೆಟಲ್ಸು ಎಗೇನ್ ಚೈನಾದ ಒಂದು ಡಾಮಿನೆನ್ಸ್ ಜಾಸ್ತಿ ಇದೆ. ಕ್ವಶನ್ ಎಲ್ಲಿ ಬರುತ್ತೆ ಅಂತಂದರೆ, ಈ ಒಂದು ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ಪಲ್ಲಿ ಮೆಂಬರ್ ಆದಂತಹ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಓಕೆ, ಅಥವಾ ಇದು ಯಾರ ನೇತೃತ್ವದಲ್ಲಿದೆ ಅಂದರೆ US. ಎಷ್ಟನೇ ರಾಷ್ಟ್ರ ಆಗಿದೆ ಅಂತಂದರೆ 13ನೇ ರಾಷ್ಟ್ರ. ಅಥವಾ ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದಾರೆ ಅಂತಂದರೆ 13 ಮೆಂಬರ್ಸ್. ಅದರ ಆಬ್ಜೆಕ್ಟಿವ್ಸ್ ಎಲ್ಲ ಇಲ್ಲೇನೋ ಅಂತ ನಿಮ್ಮ ಪ್ರಿಲಿಮ್ಸ್ಗೆ ಕೇಳೋದಿಲ್ಲ. ನೆಕ್ಸ್ಟ್, ಸೊ QS ರ್ಯಾಂಕಿಂಗ್ ಇದೇನಪ್ಪ ಅಂದರೆ ವಿಶ್ವವಿದ್ಯಾಲಯಗಳಿಗೆ ರ್ಯಾಂಕಿಂಗನ್ನು ನೀಡುವಂತಹ ಒಂದು ಜಾಗತಿಕ ಸಂಸ್ಥೆ. ಓಕೆ, ಜಾಗತಿಕ ಮಟ್ಟದಲ್ಲಿ ಸೊ ಎಲ್ಲ ಒಂದು ವಿಶ್ವವಿದ್ಯಾಲಯಗಳನ್ನು ಅಳೆದು ತೂಗಿ ಅವುಗಳನ್ನು ಪರಿಶೀಲಿಸಿ ಪರಿಷ್ಕರಿಸಿ ರ್ಯಾಂಕಿಂಗನ್ನು ಕೊಡುತ್ತೆ ಗುಣಮಟ್ಟದಲ್ಲಿ. ಸೊ ಈಗ ಏಷ್ಯಾದಲ್ಲಿ ರ್ಯಾಂಕಿಂಗನ್ನು ಕೊಟ್ಟಿದೆ, ಏಷ್ಯಾದ ವಿಶ್ವವಿದ್ಯಾಲಯಗಳಿಗೆ ರ್ಯಾಂಕಿಂಗನ್ನು ಪ್ರಕಟಿಸಿದೆ. ಇಟ್ ಹ್ಯಾಸ್ ಗಿವನ್ ರ್ಯಾಂಕಿಂಗ್ ಫಾರ್ ಏಷ್ಯಾ ಯೂನಿವರ್ಸಿಟೀಸ್. ಸೊ ಗುಣಮಟ್ಟದ ಆಧಾರದ ಮೇರೆಗೆ ರ್ಯಾಂಕಿಂಗನ್ನು ಕೊಡೋದು. ಒಂದು ಖುಷಿಯಾಗುವಂತಹ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಏಷ್ಯಾ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗಲ್ಲಿ ಭಾರತ ಚೀನಾವನ್ನು ಹಿಂದಿಕ್ಕಿ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳು QS ಏಷ್ಯಾ ವಿಶ್ವವಿದ್ಯಾಲಯ ರ್ಯಾಂಕಿಂಗಲ್ಲಿ ಸ್ಥಾನ ಪಡೆದಿದೆ. ಓಕೆ, ಅಂದರೆ ಅತಿ ಹೆಚ್ಚು ವಿಶ್ವವಿದ್ಯಾಲಯಗಳು ಈ ಒಂದು QS ರ್ಯಾಂಕಿಂಗ್ ಪಟ್ಟಿಯಲ್ಲಿ ಕಂಡು ಬಂದಿದೆ ಭಾರತದಿಂದ. ಓಕೆ, ಸೊ ಚೈನಾ ಈಗ 2ನೇ ಸ್ಥಾನಕ್ಕೆ ಸರಿದಿದೆ. QS ರ್ಯಾಂಕಿಂಗಲ್ಲಿ ಒಟ್ಟು ಭಾರತದ 148 ವಿಶ್ವವಿದ್ಯಾಲಯಗಳು ಸೊ ಪಟ್ಟಿಯಲ್ಲಿವೆ. ಮತ್ತು ಚೈನಾದ ಬಂದು 133. ಸೊ ಫಸ್ಟ್ ಪ್ಲೇಸಲ್ಲಿ ಇಂಡಿಯಾ ಇದೆ, ಸೆಕೆಂಡ್ ಪ್ಲೇಸಲ್ಲಿ ಚೈನಾ ಇದೆ. ಇನ್ನು ಈ QS ರ್ಯಾಂಕಿಂಗಲ್ಲಿ ಇಂಡಿವಿಜುವಲ್ ಆಗಿ ನಮ್ಮ ಭಾರತದಲ್ಲಿ ಟಾಪ್ ರ್ಯಾಂಕಲ್ಲಿ ಇರುವಂತಹ ವಿಶ್ವವಿದ್ಯಾಲಯಗಳು ಆಲ್ಮೋಸ್ಟ್ 148 ಇದೆಯಲ್ಲ. ಸೊ ಅದರಲ್ಲಿ ಇವು ಟೋಟಲ್ ಟಾಪ್ ರ್ಯಾಂಕಿಂಗ್ಸ್ ಅಂತ ತಗೊಂಡ್ರೆ, ಏಷ್ಯಾದಲ್ಲಿರುವಂತಹ ಯೂನಿವರ್ಸಿಟಿಗಳ ಟಾಪ್ ರ್ಯಾಂಕಿಂಗ್ ತಗೊಂಡ್ರೆ ನಮ್ಮ ಭಾರತದ ಒಂದು ಯೂನಿವರ್ಸಿಟಿಗಳು ಎಷ್ಟನೇ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತ ನೋಡೋಣ. ಎಸ್, ಸೊ IIT ಬಾಂಬೆ ಇದು ಏಷ್ಯಾದ QS ರ್ಯಾಂಕಿಂಗಲ್ಲಿ 40ನೇ ಪ್ಲೇಸಲ್ಲಿದೆ. ಅಂದರೆ ಏಷ್ಯಾದ ವಿಶ್ವವಿದ್ಯಾಲಯಗಳನ್ನ ಪರಿಗಣಿಸಿದಾಗ ನಮ್ಮ ಭಾರತದ IIT ಬಾಂಬೆ ವಿಶ್ವವಿದ್ಯಾಲಯ 40ನೇ ಪ್ಲೇಸಲ್ಲಿದೆ. ಬಟ್ ಭಾರತದಿಂದ ತಗೊಂಡ್ರೆ ಇಟ್ ಈಸ್ ಇನ್ ಫಸ್ಟ್ ಪ್ಲೇಸ್. ಈ ಒಂದು IISc ಬ್ಯಾಂಗ್ಳೂರ್ ಬಂದು 58ನೇ ಪ್ಲೇಸಲ್ಲಿದೆ. ಸೊ ಆಲ್ಮೋಸ್ಟ್ 4th ಪ್ಲೇಸ್ ಭಾರತದಲ್ಲಿ ತಗೊಂಡ್ರೆ 4th ಪ್ಲೇಸ್. ನೆಕ್ಸ್ಟ್ IIT ಡೆಲ್ಲಿ ಸೆಕೆಂಡ್ ಪ್ಲೇಸ್ ಇನ್ ಇಂಡಿಯಾ, 48th ಪ್ಲೇಸ್ ಇನ್ ಏಷ್ಯಾ. ಆಮೇಲೆ IIT ಮೆಡ್ರಾಸ್ 53ನೇ ಪ್ಲೇಸು ಏಷ್ಯಾ ರ್ಯಾಂಕಿಂಗಲ್ಲಿ. ಮತ್ತು ನಮ್ಮ ಭಾರತದಲ್ಲಿ ತಗೊಂಡ್ರೆ 3ನೇ ಪ್ಲೇಸಲ್ಲಿದೆ. ಸೊ ಏನು ಅಷ್ಟು ತಲೆ ಕೆಡಿಸ್ಕೋಬೇಡಿ. ಮೇಯ್ನಾಗಿ ನಿಮ್ಗೆ ಏನು ಕೇಳ್ಬೋದು ಅಂದರೆ QS ರ್ಯಾಂಕಿಂಗಲ್ಲಿ ನಮ್ಮ ಭಾರತದ ಒಂದು ಎಷ್ಟು ವಿಶ್ವವಿದ್ಯಾಲಯಗಳು ಸ್ಥಾನ ಪಡ್ಕೊಂಡಿದ್ದಾವೆ, ಅಥವಾ QS ರ್ಯಾಂಕಿಂಗಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ದೇಶ ಯಾವುದು ಅಂತ. 148 ವಿಶ್ವವಿದ್ಯಾಲಯಗಳು
ಈ ಒಂದು QS ರ್ಯಾಂಕಿಂಗ್ ಪಟ್ಟಿಗೆ ಆಯ್ಕೆಯಾಗಿವೆ. ಮೊದಲ ಸ್ಥಾನವನ್ನು ಭಾರತ ಅಲಂಕರಿಸಿದೆ. ಓಕೆ, ನೆಕ್ಸ್ಟ್ 2ನೇ ಸ್ಥಾನದಲ್ಲಿ ಚೀನಾ ಇದೆ. ದಿ ಬೆಸ್ಟ್ ಯೂನಿವರ್ಸಿಟಿ ಯಾವುದಿದೆ ಅಂತಂದರೆ, ಸೊ ಫಸ್ಟ್ IIT ಬಾಂಬೆ, ಓಕೆ 40th ಪ್ಲೇಸು. ಸೆಕೆಂಡ್ ಬಂದು IIT ಡೆಲ್ಲಿ ಸೆಕೆಂಡ್ ಪ್ಲೇಸಲ್ಲಿದೆ. ನಮ್ಮದು IISc ಬಂದು 4th ಪ್ಲೇಸಲ್ಲಿದೆ, IISc ಬ್ಯಾಂಗ್ಳೂರು. ಓಕೆ, ನೆಕ್ಸ್ಟ್ ನೋಡೋಣ. ನಿಸಾರ್ ಅಂತಂದರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂತ ನೋಡಿ, ಅದರ ಅಬ್ರಿವೇಷನು. ಸೊ ಇದು ಯಾಕೆ ನ್ಯೂಸಲ್ಲಿ ಇದೆ ಅಂತಂದರೆ, ಇದರ ಒಂದು ಕೀ ಟೆಸ್ಟ್ ಅಂದರೆ ಒಂದು ಎಕ್ಸ್ಪೆರಿಮೆಂಟ್ಸ್. ಈಗ ಟೆಸ್ಟ್ ಸೀರೀಸ್ ಬರೀತಾರಲ್ಲ, ಮೇನ್ ಎಕ್ಸಾಮ್ ಮುಂಚೆ ಟೆಸ್ಟ್ ಸೀರೀಸ್ ಬರೀತಿರಲ್ಲ, ಆ ಥರ. ಸೊ ಇದರ ಒಂದು ಯಶಸ್ಸಿನ ಸಾಧ್ಯತೆಯನ್ನು ನಾವು ಖಾತ್ರಿಪಡಿಸ್ಕೊಳ್ಳೋದು, ಅದಕ್ಕೋಸ್ಕರ ಸೊ ವಿ ಹ್ಯಾವ್ ಡನ್ ಫ್ಯೂ ಕೀ ಟೆಸ್ಟ್. ಸೊ ಅದರಲ್ಲಿ ಪಾಸ್ ಆದ್ವಿ. ಇದೊಂದು ಭಾರತ ಮತ್ತು ಅಮೆರಿಕದ ಸಹಭಾಗಿತ್ವದಲ್ಲಿ ಕೈಗೊಳ್ಳುವಂತಹ ಒಂದು ಬಾಹ್ಯಾಕಾಶ ಯೋಜನೆ. ಭಾರತ ಮತ್ತು ಅಮೆರಿಕದ ಸಹಭಾಗಿತ್ವದಲ್ಲಿ ಈ ಒಂದು ಯೋಜನೆಯನ್ನು ಕೈಗೊಳ್ತಾ ಇದ್ದೇವೆ. ಸೊ ಇದೊಂಥರ ಲೋ ಅರ್ತ್ ಆರ್ಬಿಟ್ ಅಲ್ಲಿ ಈ ಉಪಗ್ರಹವನ್ನು ಇಡಬೇಕು ಅಂತಿದ್ದೀವಿ. ಯಾವುದು? ನಿಸಾರ್ ಉಪಗ್ರಹ. ಲೋ ಅರ್ತ್ ಆರ್ಬಿಟ್ ಅಂತಂದ್ರೇನು? ಭೂನೀಚ ಕಕ್ಷೆಯಲ್ಲಿ ಇಡಬೇಕು ಅಂತ ಇದ್ದೀವಿ. 2024 ಇದನ್ನು ಲಾಂಚ್ ಮಾಡಬೇಕು ಅಂತ. ಸೊ ಆಲ್ರೆಡಿ ರಾಕೆಟ್ ಎಲ್ಲ ತಯಾರು ಮಾಡ್ಕೊಳ್ತಿದ್ದೀವಿ. ಯಾವ ರಾಕೆಟು ಈ ಒಂದು ನಿಸಾರ್ ಉಪಗ್ರಹವನ್ನು ತಗೊಂಡು ಮೇಲೋಗುತ್ತೆ ಅಥವಾ ಭೂನೀಚ ಕಕ್ಷೆಗೆ ತಗೊಂಡೋಗುತ್ತೆ ಅಂತಂದ್ರೆ ಅದು GSLV Mark 2. ಸೊ ಎಷ್ಟು ವರ್ಷಗಳ ಕಾಲ ಅಲ್ಲಿ ತಂಗಲಿದೆ ಅಂದ್ರೆ ಆಲ್ಮೋಸ್ಟ್ 3 years ಸ್ಪ್ಯಾನ್. ಅದರ ಒಂದು ಲೈಫ್ ಬಂದು 3 ವರ್ಷಗಳವರೆಗೂ. ಇದರ ಮೇನ್ ಆಬ್ಜೆಕ್ಟಿವ್ ಏನು? ಇದೊಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಅರ್ತ್ ಅಬ್ಸರ್ವೇಷನ್ ಬೇರೆ, ಕಮ್ಯುನಿಕೇಶನ್, 2 ಥರ ಸಾಮಾನ್ಯವಾಗಿ. ಸೊ 3 ಉದ್ದೇಶಗಳು ಕಳಿಸೋದು ಉಪಗ್ರಹಗಳನ್ನು. ಒಂದು ನ್ಯಾವಿಗೇಷನ್, IRNSS ಇದೆಯಲ್ಲ, ನಾವಿಕ್ ಸ್ಯಾಟಲೈಟ್ಸ್ ಅಂತ ಏನು ಕರಿತೀವಿ. ಸೊ ಅದು ನಮ್ಮ GPS ಸೇವೆಗಳಂತಹ ಒಂದು ನಾವಿಕ ವ್ಯವಸ್ಥೆಗಾಗಿ ಅವುಗಳನ್ನು ಲಾಂಚ್ ಮಾಡ್ತೀವಿ. ಓಕೆ, ಸೊ ಅದೇ ಥರ ಇನ್ನೊಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್. ಈಗ ನಮ್ಮ ಲ್ಯಾಪ್ಟಾಪ್ಗಳು, ಫೋನುಗಳೆಲ್ಲ ವರ್ಕ್ ಆಗ್ತಾ ಇರೋದು ನಮ್ಮ DTH ಸೇವೆಗಳು. ಸೊ ಟೆಲಿಕಮ್ಯುನಿಕೇಷನ್, ರೇಡಿಯೋ, ಇವೆಲ್ಲ ಕೂಡ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಅಥವಾ ಸಂವಹನ ಉಪಗ್ರಹ. ಸೊ ಇನ್ನೊಂದು ಥರದ ಉಪಗ್ರಹ ಯಾವುದು ಅಂದರೆ ರಿಮೋಟ್ ಸೆನ್ಸಿಂಗ್. ಓಕೆ, ದೂರ ಸಂವೇದಿ ಉಪಗ್ರಹ ಅಥವಾ ಭೂ ವೀಕ್ಷಣಾ ಉಪಗ್ರಹ, ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್. ಈ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸಲ್ಲಿ ಇಂಥದನ್ನು ಅಬ್ಸರ್ವ್ ಮಾಡಲ್ಲ ಅನ್ನಂಗಿಲ್ಲ. ಓಕೆ, ಇಟ್ ವಿಲ್ ಸರ್ವೆ ದ ಲ್ಯಾಂಡ್, water resources, ice sheets, okay, ice glaciers and even minerals, forest, flora, fauna. ಸೊ ಎಲ್ಲದನ್ನು ಕೂಡ ಮ್ಯಾಪಿಂಗ್ ಮಾಡುತ್ತೆ. ಓಕೆ, ಮ್ಯಾಪ್ ಮಾಡಿ. ಈಗ ನಮ್ಮಲ್ಲಿ 33% ಕಾಡಿರಬೇಕು, ಆದರೆ ಇರೋದು 21% ಅಂತ ಹೇಳ್ತೀವಿ. 21% ಕಾಡಿದೆ ಅಂತ ಯಾರಾದರೂ ಟೇಪ್ ಎತ್ಕೊಂಡು ಅಥವಾ ಮರಗಳನ್ನು ಕೌಂಟ್ ಮಾಡ್ಕೊಂಬಂದ್ರ? ನೋ. ಥ್ರೂ ದಿಸ್ ಏರಿಯಲ್ ಮ್ಯಾಪಿಂಗ್ ಆಫ್ ಸ್ಯಾಟಲೈಟ್ಸ್, ಉಪಗ್ರಹಗಳು ಸೊ ಮ್ಯಾಪಿಂಗ್ ಮಾಡಿ ನಮಗೆ ಈ ಒಂದು ಸಮೀಕ್ಷೆಯನ್ನು ಅಥವಾ ಅದರ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಕೊಡುತ್ತೆ. ಸೊ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಓಕೆ, ನೀರ್ಗಲ್ಲುಗಳು ಅಥವಾ ಮಂಜುಗಡ್ಡೆಗಳು ಕರಗೋದ್ರಿಂದ ಹಿಡಿದು ತುಂಬ ನಿಖರವಾಗಿ 24 hours ಒಂದ್ಸತಿ ನಮಗೆ ಮಾಹಿತಿ ಸೊ ರವಾನೆ ಮಾಡ್ತಾ ಇರುತ್ತೆ. ಭೂಭಾಗ, ಸೊ ಲ್ಯಾಂಡ್ಸ್ಕೇಪ್ ಆಗ್ಬೋದು, ಅದರ ಜೊತೆಗೆ ಈ ಒಂದು ಐಸ್ ಶೀಟ್ ಮೆಲ್ಟಿಂಗ್ ಆಗಿರ್ಬೋದು, ನೀರ್ಗಲ್ಲುಗಳು ಮಂಜುಗಡ್ಡೆ ಕರಗೋದನ್ನು. ಸೊ ಅದರ ಜೊತೆಗೆ ಫಾರೆಸ್ಟ್ ಮತ್ತು ಡಿಸಾಸ್ಟರ್ಸ್ ಆಗೋದನ್ನು ಕೂಡ ರಿಪೋರ್ಟ್ ಮಾಡುತ್ತೆ. ಓಕೆ, ಇಟ್ ಈಸ್ ಹ್ಯಾವಿಂಗ್ ಮೆನಿ ಅಡ್ವಾಂಟೇಜಸ್. ಮೇನ್ಲಿ ಇಟ್ ಈಸ್ ಎ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್. ಸೊ ಹೇಳಿದ್ನಲ್ಲ, ಸೊ ಅರ್ತ್ ಅಬ್ಸರ್ವೇಷನ್ ಭೂ ವೀಕ್ಷಣಾ ಉಪಗ್ರಹ ಅಂತಂದರೆ ಇವೆಲ್ಲ ಕೂಡ ಸೊ ನೆರವೇರಿಸ್ಕೊಡುತ್ತೆ. ಸಸ್ಯದ ಪ್ರಮಾಣ ಅಥವಾ ಕಾಡಿನ ಪ್ರಮಾಣ ಎಷ್ಟಿದೆ, ಖನಿಜಗಳ ಪ್ರಮಾಣ ಎಷ್ಟಿದೆ, ಸೊ ನೀರ್ಗಲ್ಲುಗಳು ಹೇಗೆ ಕರಗ್ತಾ ಇದ್ದಾವೆ ಅಥವಾ ಮಂಜುಗಡ್ಡೆ ಕರಗೋದು ಯಾವ ರೀತಿ, ಭೂಭಾಗ, ಲ್ಯಾಂಡ್ ಸರ್ವೆ, ಐಸ್ ಶೀಟ್ಸು ಎಲ್ಲದನ್ನು ಕೂಡ ತುಂಬ ನಿಖರವಾಗಿ ನಮಗೆ ಸರ್ವೆ ಮಾಡಿ ಕಳಿಸುತ್ತೆ. ಓಕೆ, ಸೊ ವಿ ಆರ್ ಅಬೌಟ್ ಟು ಲಾಂಚ್ ದಿಸ್ satellite in 2024 with the help of GSLV Mark 2 rocket. Next topic is Comprehensive Test Ban Treaty, ಅಣ್ವಸ್ತ್ರಗಳ ಸಮಗ್ರ ನಿಷೇಧ ಒಪ್ಪಂದ. ಓಕೆ, ಸೊ ಇದೇನಪ್ಪ ಅಂದರೆ ಎಕ್ಸ್ಪ್ಲೋಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಎನಿವೇರ್ ಎನಿ ಟೈಮ್ ಈಸ್ ಕಂಪ್ಲೀಟ್ಲಿ ನಲಿಫೈಡ್. ಓಕೆ, ಅಂದರೆ ಎಲ್ಲಿನೂ ಕೂಡ ಈ ಒಂದು ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನು ಅಥವಾ ಅಣ್ವಸ್ತ್ರ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡುವಂತಿಲ್ಲ. ಯಾರೂ ಮಾಡೋಂಗಿಲ್ಲ, ಎಲ್ಲಿ ಮಾಡೋಂಗಿಲ್ಲ. ಇದು ಟ್ರೀಟಿ ಜಾರಿಗೆ ಬಂದಿದ್ದು 1996 ಜೆನೇವಾದಲ್ಲಿ ಈ ಒಪ್ಪಂದ ಆಗುತ್ತೆ. ಆಲ್ಮೋಸ್ಟ್ ಇದಕ್ಕೆ 187 ಕಂಟ್ರೀಸ್ ಇದ್ದಾರೆ. ಆಲ್ಮೋಸ್ಟ್ 180 ಕಂಟ್ರೀಸ್ ರಾಟಿಫೈಡ್ ದಿಸ್ ಟ್ರೀಟಿ. ಲಾಸ್ಟ್ 2009-10 ಟ್ರಿನಿಡಾಡ್ ಮತ್ತೆ ಟೊಬ್ಯಾಗೊ,
ಓಕೆ, ಈ 2 ಕಂಟ್ರೀಸು ಕೊನೆಯದಾಗಿ ಈ ಒಂದು ಟ್ರೀಟಿನ ರ್ಯಾಟಿಫೈ ಮಾಡಿದಂತಹ ರಾಷ್ಟ್ರಗಳು. ಸೊ ಇದು ರ್ಯಾಟಿಫೈ ಆಗಿದ್ರು ಕೂಡ CTBT ಇನ್ನೂ ಅಸ್ತಿತ್ವಕ್ಕೆ ಬಂದಿಲ್ಲ. ಯಾಕೆ ಅಂದರೆ ಇಷ್ಟು ರಾಷ್ಟ್ರಗಳು ರ್ಯಾಟಿಫೈ ಮಾಡಿದೆ, ಆದರೆ ಅಮೆರಿಕ ಒಳಗೊಂಡಂತೆ 8 ರಾಷ್ಟ್ರಗಳು ಇದನ್ನ ಸೈನ್ ಮಾಡಿಲ್ಲ. ಸೊ ಅಮೆರಿಕ ನಾಟ್ ಎಟ್ ಸೈನ್ ದಿಸ್ ಟ್ರೀಟಿ. ಸೊ ಇತ್ತೀಚೆಗೆ ರಷ್ಯಾ ಏನ್ ಮಾಡ್ತಿದೆ, ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಯೂಸ್ ಮಾಡ್ತಾ ಇದೆ. ಇಟ್ಸ್ ಬೈಂಡಿಂಗ್ ಆನ್ ರಷ್ಯಾ ನಾಟ್ ಟು ಯೂಸ್ ನ್ಯೂಕ್ಲಿಯರ್ ವೆಪನ್ಸ್. ಅದಕ್ಕೆ ನಾನು ಸೈನಿಂದ ಏನು ಸೈನ್ ಹಾಕಿದ್ದೀನಲ್ಲ ಹೊರಗೆ ಬಂದ್ಬಿಡ್ತೀನಿ ಅಂತ. ಇಟ್ ಹ್ಯಾಸ್ ವಿಡ್ರೀವ್ ಫ್ರಮ್ ದಿಸ್ CTBT ಮೆಂಬರ್ಶಿಪ್, ವಿಡ್ರೀವ್ ಫ್ರಮ್ ಅಗ್ರಿಮೆಂಟ್. ಸೊ ಈ ಒಂದು ಒಪ್ಪಂದದಿಂದ ಹೊರಗೆ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಯಾವುದಕ್ಕೆ ಸಂಬಂಧಿಸಿದೆ? ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಸೊ ಇಟ್ಸ್ ಇಸ್ ರಿಲೇಟೆಡ್ ವಿತ್ ನ್ಯೂಕ್ಲಿಯರ್ ವೆಪನ್ಸ್, ಅಣ್ವಸ್ತ್ರ ಶಸ್ತ್ರಾಸ್ತ್ರಗಳ ಒಂದು ನಿಷೇಧ ಒಪ್ಪಂದ. ಅದನ್ನು ಯಾರು ಬಳಸಬಾರ್ದು, ಸೊ ಎಲ್ಲಿಯೂ ಬಳಸಬಾರ್ದು ಅಂತ. ಇನ್ನೊಂದಿದೆ NPT ಇದೆ, ಅದು ಸ್ವಲ್ಪ ಬಯಾಸ್ಡ್, ತುಂಬ ತಾರತಮ್ಯದಿಂದ ಕೂಡಿರುವಂಥದ್ದು. ಈ CTBT ಅದು ಸಂಪೂರ್ಣವಾಗಿ ಸಮಗ್ರವಾಗಿ ಎಲ್ಲರೂ ಕೂಡ ಅಣ್ವಸ್ತ್ರಗಳನ್ನು ನಿಷೇಧಿಸಬೇಕು, ಯಾರು ಬಳಕೆ ಮಾಡೋಂಗಿಲ್ಲ ಅನ್ನೋದು. ಓಕೆ, ಇದಕ್ಕೆ US ಮೊದಲೇ ಹಿಂದೆ ಸರಿದಿತ್ತು, ಈಗ ರಷ್ಯಾ ಒಪ್ಪಂದದಿಂದ ಮತ್ತೆ ಹಿಂದೆ ಸರಿದಿದೆ, ಹಾಗಾಗಿ ನ್ಯೂಸಲ್ಲಿದೆ. ರೈಟ್, ನೆಕ್ಸ್ಟ್ ನೋಡೋಣ. ಈ ಜೀವಗೋಳ ಮೀಸಲು ಪ್ರದೇಶಗಳು ಪರಿಸರದ ಸುಸ್ಥಿರತೆಯನ್ನು, ಸಮತೋಲನವನ್ನು ಕಾಪಾಡೋದ್ರಲ್ಲಿ ಎಷ್ಟು ಮಹತ್ತರ ಪಾತ್ರವನ್ನು ವಹಿಸಿದೆ ಎಂಬುದನ್ನು ನಾವು ಅರ್ಥಕೋಬೇಕು ಅಂದ್ಬಿಟ್ಟು ಪ್ರತಿ ವರ್ಷ ಇಂತಹ ಒಂದು ಇಂಟರ್ನ್ಯಾಷನಲ್ ಬಯೋಸ್ಪಿಯರ್ ರಿಸರ್ವ್ ಡೇ ಅಂತ ಮಾಡ್ತಾರೆ. ಇದು ನಮ್ಮ ಇತ್ತೀಚೆಗೆ 2022ರಿಂದ ಸೆಲೆಬ್ರೇಟ್ ಮಾಡಕ್ ಶುರು ಮಾಡಿರೋದು. ಇಂಪಾರ್ಟೆಂಟ್ ಇದು. ಅದಕ್ಕೋಸ್ಕರ ನವೆಂಬರ್ 3 ನಾವು ಅಂತಾರಾಷ್ಟ್ರೀಯ ಜೀವಗೋಳ ಮೀಸಲು ಸಂರಕ್ಷಣಾ ದಿನ ಅಂತ ಸೆಲೆಬ್ರೇಟ್ ಮಾಡ್ತೇವೆ. ಇದನ್ನ ಸೆಲೆಬ್ರೇಟ್ ಮಾಡೋದು ಯಾರು ಅಂದ್ರೆ ಯುನೆಸ್ಕೋ. ಇದು ಆಯೋಜನೆ ಮಾಡುತ್ತೆ ಯುನೆಸ್ಕೋ. ನವೆಂಬರ್ 3 ರೆಕಗ್ನೈಸ್ ಮಾಡಿರೋದು ರೀಸೆಂಟ್ ಇಂದ ನಾವು ಇದನ್ನ ಸ್ಟಾರ್ಟ್ ಮಾಡಿರೋದು. ಸೊ ನೀವು ಕಾಮೆಂಟ್ ಮಾಡಬೇಕು ಇಂಡಿಯಾದಲ್ಲಿ ಎಷ್ಟು ಬಯೋಸ್ಪಿಯರ್ ರಿಸರ್ವ್ಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಮ್ಯಾನ್ಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಕೇಳಿರ್ತೀರ ನೀವು. ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಿರುತ್ತೆ, ಎಲ್ಲರೂ ಓದಿರ್ತೀರ. ಓಕೆ, ಅದ್ರ ಜೊತೆಗೆ ಭಾರತದಲ್ಲಿ ಎಷ್ಟು ಬಯೋಸ್ಪಿಯರ್ ರಿಸರ್ವ್ಸ್ ಇದೆ, ಸೊ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ಯಾವುದು, ಓಕೆ, ವರ್ಲ್ಡ್ ಯುನೆಸ್ಕೋ ನೆಟ್ವರ್ಕಲ್ಲಿರುವಂತಹ ಬಯೋಸ್ಪಿಯರ್ಸ್ ರಿಸರ್ವ್ಸ್ ಎಷ್ಟಿದೆ, ಇದನ್ನೆಲ್ಲ ಕೂಡ ಕಾಮೆಂಟ್ ಮಾಡಿ ಅಥವಾ ಸಾಧ್ಯ ಆದರೆ ಓದಿ ತಿಳ್ಕೊಳ್ಳಿ. ಇಂಪಾರ್ಟೆಂಟ್, ಯಾಕಂದರೆ ಅದು ಎನ್ವಿರಾನ್ಮೆಂಟ್ ಕೋರ್ಸ್ ಸಬ್ಜೆಕ್ಟಲ್ಲಿ ಓದಿರ್ತೀರ. ಓಕೆ, ಜಸ್ಟ್ ಡ್ರ್ಯಾಗ್ ಆಗುತ್ತೆ ಟಾಪಿಕ್. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಸುರಕ್ಷಿತ ಸಮಾವೇಶ ಅಂತ ಇತ್ತೀಚೆಗೆ ಎಲ್ಲಿ ನಡೀತು ಅಂದರೆ ಇಂಗ್ಲೆಂಡಲ್ಲಿ. ಸೊ ಇದು ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆ ಸುರಕ್ಷತೆಯ ಸಮಾವೇಶ. ಈ ಡೀಪ್ ಫೇಕ್ ಎಲ್ಲ ನೋಡಿದ್ರಲ್ಲ ಏನೆಲ್ಲ ಅವಾಂತರ ಆಗ್ತಾ ಇದೆ ಅಂತ. ಕೃತಕ ಬುದ್ಧಿಮತ್ತೆಗಳಿಂದ ಮುಂದಿನ ಒಂದು ಜಾಗತಿಕ ಬೆದರಿಕೆಗಳೇನಿದೆ ಅಂತ, ವಾಟ್ ಆರ್ ದ ಗ್ಲೋಬಲ್ ಚಾಲೆಂಜಸ್, ವಾಟ್ ಆರ್ ದ ಗ್ಲೋಬಲ್ ಥ್ರೆಟ್ಸ್ ವಿ ಆರ್ ಗೋಯಿಂಗ್ ಟು ಫೇಸ್ ಡ್ಯೂ ಟು ಅಡ್ವಾನ್ಸ್ಮೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆಯಿಂದ ನಮಗೇನೇನೆಲ್ಲ ಅನಾನುಕೂಲಗಳಾಗ್ತಿದೆ, ಸೊ ಯಾವ ರೀತಿ ದುಷ್ಪರಿಣಾಮ ಬೀರುತ್ತೆ, ಇದೆಲ್ಲ ಕೂಡ ಸೊ ಅದರ ಅರಿವು ನಮಗಿರಬೇಕು. ಅದರ ಬಗ್ಗೆ ಸಮಗ್ರವಾಗಿ ಸೊ ಒಂದು ಚರ್ಚೆ ಆಗಬೇಕು. ಅದರ ಸುರಕ್ಷತೆಗೆ ಪ್ರಿಕಾಷನರಿಯಾಗಿ ಮುಂಜಾಗ್ರತೆಯಿಂದ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಸೊ ಈ ಒಂದು AI ಸಮಿಟನ್ನು ಇಂಗ್ಲೆಂಡ್ನಲ್ಲಿ ಮಾಡಲಾಯಿತು. ಆಲ್ಮೋಸ್ಟ್ 28 ಕಂಟ್ರೀಸ್ ಪಾರ್ಟಿಸಿಪೇಟೆಡ್. ಓಕೆ, ಸೊ ಭಾರತ, ಚೀನಾ, ಯುರೋಪಿಯನ್ ಯೂನಿಯನ್ ಒಳಗೊಂಡಂತೆ ಸೊ 28 ರಾಷ್ಟ್ರಗಳು. ದಿಸ್ ಇಸ್ ದ ಫಸ್ಟ್ ಎವರ್ ಮೊಟ್ಟ ಮೊದಲ ಸಮಾವೇಶ ಇದು. ಇದಕ್ಕೆ ಸಂಬಂಧಿಸಿದಂತಹ ಒಂದು ಘೋಷಣೆ ಈ ಎಲ್ಲ ಸದಸ್ಯ ರಾಷ್ಟ್ರಗಳು ಸೇರಿಕೊಂಡು ಸೊ ಅದನ್ನು ಬ್ಲೆಚ್ಲೆ ಪಾರ್ಕ್ ಡಿಕ್ಲರೇಷನ್ ಅಂತ ಕರಿತೀವಿ. ಬ್ಲೆಚ್ಲೆ ಪಾರ್ಕ್ ಡಿಕ್ಲರೇಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ AI ಸೇಫ್ಟಿ ಸಮಿಟ್ ಅಥವಾ ಕೃತಕ ಬುದ್ಧಿಮತ್ತೆ ಸುರಕ್ಷತಾ ಸಮಾವೇಶ ಅಂದರೆ ಹೌ ಟು ಕೌಂಟರ್ ಸಚ್ ಥ್ರೆಟ್ಸ್ ಅಂತ. ಓಕೆ, ಹೌ ಟು ಓವರ್ಕಮ್ ಸಚ್ AI ರಿಲೇಟೆಡ್ ಥ್ರೆಟ್ಸು. ಸೊ ನಾವು ಯಾವ ರೀತಿ ಸನ್ನದ್ಧರಾಗಬೇಕು ಇದೆಲ್ಲರ ಕುರಿತಂತೆ ಒಂದು ಡಿಕ್ಲರೇಷನ್, ಒಂದು ಘೋಷಣೆಯನ್ನು ಕೊಡ್ತಾರೆ. ಅದನ್ನೇ ಬ್ಲೆಚ್ಲೆ ಪಾರ್ಕ್ ಡಿಕ್ಲರೇಷನ್ ಅಂತ ಕರಿತೀವಿ. ಓಕೆ, ದಿಸ್ ಆಲ್ ಅಬೌಟ್ ದ ಮೇನ್ ಟಾಪಿಕ್ಸ್. ಈಗ ಒನ್ ಲೈನರ್ಸ್ ನೋಡೋಣ. ಸೊ ಆಂಜೆಲೋ ಮ್ಯಾಥ್ಯೂಸ್ ಇವರು ಯಾಕೆ ನ್ಯೂಸಲ್ಲಿ ಇದ್ದಾರೆ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದ್ದಾರೆ, ಮೊನ್ನೆ ವಿಶ್ವಕಪ್ ಒಂದು ಕ್ರೀಡೆಯಲ್ಲಿ ಓಕೆ ಟೈಮ್ಡ್ ಔಟ್, ಇದಂತೂ ತುಂಬ ವಿರಳ ವಿದ್ಯಮಾನ. ಸೊ ಟೈಮ್ಡ್ ಔಟ್ ಮೂಲಕ ಔಟ್ ಆದವರು, ಹಾಗಾಗಿ ನ್ಯೂಸಲ್ಲಿದ್ದಾರೆ. ಸೊ ಆಂಜೆಲೋ ಮ್ಯಾಥ್ಯೂಸ್ ಯಾವ ದೇಶದವರು? ಶ್ರೀಲಂಕನ್ ಕ್ರಿಕೆಟರ್. ಓಕೆ, ಎಕ್ಸ್ ಚಿಕ್ ಅಂದರೆ ಏನು ಗೊತ್ತಾ? ಈ ನಮ್ಗೆ ಗೊತ್ತಿತ್ತು ಏನು, ಚಿಕನ್ ಗೋನ್ಯಾ ಮತ್ತು ಡೆಂಗ್ಯೂ ಇವುಗಳಿಗೆಲ್ಲ ಯಾವುದೇ ವ್ಯಾಕ್ಸಿನ್ ಇಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಡ್ರಗ್ ಕೂಡ ಇಲ್ಲ ಅಂತ. ಓಕೆ, ಸೊ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಿಕನ್ ಗುನ್ಯಾಗೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ, ಅದೇನೇ ಎಕ್ಸ್ ಚಿಕ್. ಓಕೆ, ಸೊ ಚಿಕನ್ ಗುನ್ಯಾ ವ್ಯಾಕ್ಸಿನ್. ಸೊ ಇದಕ್ಕೆ
ಯುರೋಪಿಯನ್ ಯೂನಿಯನ್ನ ವಲ್ಲೇವಾ ಅಂತ ಒಂದು ಕಂಪ್ನಿ, ಈ ಕಂಪನಿ ಅಭಿವೃದ್ಧಿಪಡಿಸಿದೆ. ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಸೊ ಇವರು ನಜ್ಮಾ ಪರ್ವೀನ್ ಒಬ್ಬ ಸಂಶೋಧಕಿ, ಮುಸ್ಲಿಂ ಸಮುದಾಯದ ಹೆಣ್ಮಗಳು. ಈ ಸಂಶೋಧಕಿ ಪ್ರಧಾನಿ ಮೋದಿಯವರ ಬಗ್ಗೆ PhD ಮಾಡಿದ್ದಾರೆ. ಓಕೆ, ಸೊ ಪ್ರಧಾನಿ ಮೋದಿಯವರ ಬಗ್ಗೆ PhD ಮಾಡಿದಂತಹ ಪ್ರಥಮ ಮುಸ್ಲಿಂ ಮಹಿಳೆ. ನೆಕ್ಸ್ಟ್ ಕಾಂತಂಗ್ ಅಂತ. ಕಾಂತಂಗ್ ಬಂದು ಆಲ್ಮೋಸ್ಟ್ ಅಸ್ಸಾಂ ಮೇಘಾಲಯ ಬಾರ್ಡರ್ ಬರುತ್ತೆ. ಈ ಕಾಂತಂಗ್ ಗ್ರಾಮ ಒಂದು ಅತ್ಯುತ್ತಮ ಪ್ರವಾಸೋದ್ಯಮ ಗ್ರಾಮ ಅಂತ ಕಂಚಿನ ಪದಕ ಪಡ್ಕೊಂಡಿದೆ. ಸೊ ಇನ್ನೊಂದು ನಿಮ್ಗೆ ಗೊತ್ತಿದೆ, ಅದ್ಯಾವುದು ಜಾಗತಿಕ ಪ್ರವಾಸೋದ್ಯಮ ಗ್ರಾಮ, ಅದು ಬೇರೆ. ಓಕೆ, ಸೊ ಇದು ಈ ಒಂದು ಕಾಂತಂಗ್ ಅನ್ನೋದು ಇದು ಉತ್ತಮ ಪ್ರವಾಸೋದ್ಯಮ ಗ್ರಾಮ ಅಂತ ಅಂದ್ಬಿಟ್ಟು ಸೊ ಕಂಚಿನ ಬ್ರಾನ್ಸ್ ಸಿಕ್ಕಿದೆ ಇದಕ್ಕೆ. ಈ ಪ್ರಳಯ್ ಬಂದು ಇಂಟರ್ ಕಾಂಟಿನೆಂಟಲ್ ಮಿಸೈಲ್, ಶಾರ್ಟ್ ರೇಂಜ್ ಎಷ್ಟು ಅಂತಂದ್ರೆ 300ರಿಂದ 350 500 ಅಷ್ಟೇ. ಸೊ ಇಷ್ಟು ಕಿಲೋಮೀಟರ್ ಇರುವಂತಹ ಶಾರ್ಟ್ ರೇಂಜ್, ಕಡಿಮೆ ವ್ಯಾಪ್ತಿಯ ಖಂಡಾಂತರ ಕ್ಷಿಪಣಿ. ಓಕೆ, ಇಂಟರ್ ಕಾಂಟಿನೆಂಟಲ್ ಮಿಸೈಲ್ ಇಂಪಾರ್ಟೆಂಟ್. ಇದನ್ನ ಸೊ ಬೇರೆ ಹಿಂದಿನ ಕ್ಲಾಸಲ್ಲೂ ರಿಪೀಟ್ ಮಾಡಿದ್ದಾರೆ. ಈ ಬಾಲಸುಬ್ರಹ್ಮಣ್ಯಂ ಅನ್ನೋರು ಗಿನ್ನಿಸ್ ದಾಖಲೆ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ 97 ವರ್ಷ ಆದ್ರೂ ಸೊ ಲಾಯರ್ ಆಗಿ ವರ್ಕ್ ಮಾಡ್ತಿದ್ದಾರಂತೆ. ಸೊ ಹಂಗಾಗಿ ಅವರು ಗಿನ್ನಿಸ್ ದಾಖಲೆ ಆಗಿದ್ದಾರೆ, ಕೇರಳ ರಾಜ್ಯದವರು. ನೆಕ್ಸ್ಟ್ ಬಂದು ಟ್ಯಾಕ್ಸ್ ಶೇರ್, ಅಂದರೆ ಅತಿ ಹೆಚ್ಚಿನ ತೆರಿಗೆ ಯಾವ ರಾಜ್ಯಗಳಿಗೆ ಹೋಗ್ತಾ ಇದೆ, ಕೇಂದ್ರದ ತೆರಿಗೆ ಯಾವ ರಾಜ್ಯಗಳಿಗೆ ಹೆಚ್ಚಾಗಿ ಸಿಗ್ತಾ ಇದೆ. ಸೊ ಅದನ್ನ ಡಿಸೆಂಡಿಂಗ್ ಆರ್ಡರ್ ಬರೀತೇನೆ ನೋಡಿ. ಸೊ ಈ UP, ಬಿಹಾರ್ ಮತ್ತೆ MP ಕೇಂದ್ರದ ಅತಿ ಹೆಚ್ಚು ತೆರಿಗೆಯನ್ನು ಪಡೀತಾ ಇರುವಂತಹ ರಾಜ್ಯಗಳು, ಕೊಡ್ತಾ ಇರೋದಲ್ಲ, ಪಡೀತಾ ಇರುವಂತಹ ರಾಜ್ಯಗಳು. GST ಕಾಂಟ್ರಿಬ್ಯೂಟರಿ ಸ್ಟೇಟ್ಸ್ ಬೇರೆ, ಸೊ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಯಾರು ಮಾಡ್ತಿದ್ದಾರೆ ಅದು ಬೇರೆ. ಇದು ಕೇಂದ್ರದಿಂದ ಹೆಚ್ಚು ತೆರಿಗೆಯನ್ನು ಪಡಿತಾ ಇರುವಂತಹ ರಾಜ್ಯಗಳು ಯಾವ್ದು ಅಂದ್ರೆ UP, ಬಿಹಾರ್ ಮತ್ತೆ ಮಧ್ಯಪ್ರದೇಶ್. ಸೊ ಇನ್ನು ಟೊಬ್ಯಾಕೋ ಅಂತ ಬಂದ್ರೆ ತಂಬಾಕು, ಅದರ ಉತ್ಪಾದನೆಯಲ್ಲಿ ಆಲ್ಮೋಸ್ಟ್ ಬರೀ 3 ರಾಜ್ಯ ಸೇರ್ಕೊಂಡು 70% ಪ್ರೊಡ್ಯೂಸ್ ಮಾಡುತ್ತಂತೆ. ಓಕೆ, ಯಾವ್ದು ಅಂತಂದ್ರೆ ಒಂದು ಆಂಧ್ರ ಪ್ರದೇಶ್, ಕರ್ನಾಟಕ ಮತ್ತೆ ಗುಜರಾತ್. ಈ 3 ರಾಜ್ಯಗಳು ಸೇರಿ ಎಷ್ಟು 70% ಅಷ್ಟು ತಂಬಾಕನ್ನ ಉತ್ಪಾದನೆ ಮಾಡುತ್ತೆ. ಚೆರಿ ಬ್ಲಾಸಮ್ ಬಂದು ಮೇಘಾಲಯದ ಉತ್ಸವ. ಸೊ ಅಶೋಕ್ ಗೊತ್ತಿದೆ ನಿಮಗೆ, ಇತ್ತೀಚೆಗೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ್ರು. ಓಕೆ, ಅಪೋಸಿಷನ್ ಲೀಡರ್ ಆಫ್ ಅಪೋಸಿಷನ್ ಇನ್ ವಿಧಾನಸಭಾ, ಕರ್ನಾಟಕದ ವಿಧಾನಸಭಾದ ವಿರೋಧ ಪಕ್ಷದ ನಾಯಕರಾದ್ರು. ನೆಕ್ಸ್ಟ್ ಬ್ರೇಕಿಂಗ್ ಬ್ಯಾರಿಯರ್ಸ್ ಅಂತಂದ್ರೆ ಈ ಒಂದು ಮುಸ್ಲಿಂ ಸಮುದಾಯದಲ್ಲೇ ಮೊಟ್ಟ ಮೊದಲ ಸಚಿವರಾದವರು ನಫೀಸಾ ಫಜಲ್. ಸೊ ಈಕೆಯ ಒಂದು ಆತ್ಮಚರಿತ್ರೆನೇ ಬ್ರೇಕಿಂಗ್ ಬ್ಯಾರಿಯರ್ಸ್. ಓಕೆ, ನಫೀಸಾ ಫಜಲ್ ಇವರು ದಕ್ಷಿಣ ಭಾರತದಲ್ಲೇನೆ ಮೊಟ್ಟ ಮೊದಲ ಸೊ ಮುಸ್ಲಿಂ ಮಹಿಳಾ ಸಚಿವೆ. ಇವರ ಒಂದು ಆತ್ಮಚರಿತ್ರೆ, ಆಟೋಬಯೋಗ್ರಫಿ, ಬ್ರೇಕಿಂಗ್ ಬ್ಯಾರಿಯರ್ಸ್ ಅಂತ. ಇಷ್ಟು ನಿಮಗೆ ಫ್ಯಾಕ್ಚುಯಲ್ ಟಿಟ್ ಬಿಟ್ಸ್. ಓಕೆ, ಸೊ ಇನ್ನಷ್ಟು ಸುದ್ದಿಗಳೊಂದಿಗೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.